भो भारत प्रविशतात् भरतान्तरङ्गम्. ನಮಸ್ಕಾರ ಸ್ನೇಹಿತರೆ. ನೂಪುರ ಭ್ರಮರಿಯು ತನ್ನ 20ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸುವಂತಹ ಸಂದರ್ಭ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಡೆಸಿ ಯಶಸ್ವಿಯಾಗಿದ್ದೇವೆ. ಅಂತಹ ಒಂದು ಕಾರ್ಯಕ್ರಮ ಈ ಭರತಾಂತರಂಗ 25ನೇ ಸಂಚಿಕೆಯನ್ನ ಕ್ರಮಿಸಿ ಮುಂದೂಡ್ತಾ ಇದೆ. ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಎನ್, ನೂಪುರ ಭ್ರಮರಿ ಸಂಸ್ಥೆಯ ಸಂಸ್ಥಾಪಕಿ ಮತ್ತು ನಿರ್ದೇಶಕಿ. ಈ ಸಂಚಿಕೆಯಲ್ಲಿ ನಾವು ನಾಟ್ಯವನ್ನ ಮತ್ತಷ್ಟು ಅರಿಯುವತ್ತ ಮನ ಮಾಡ್ತಾ ಇದ್ದೇವೆ. ನಾಟ್ಯದ ವಿಸ್ತಾರದಲ್ಲಿ ಯಾವ ಯಾವ ರೀತಿಯ ಪ್ರಮೇಯಗಳಿವೆ, ಯಾವ ರೀತಿಯಿಂದ ಅದನ್ನು ಗ್ರಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ವಿದ್ಯಾವಾಚಸ್ಪತಿಗಳಾದಂತಹ ಉಮಾಕಾಂತ ಭಟ್ಟಕೆರೆಕೈ ಅವರು. ಇವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು, ವ್ಯಾಕರಣ ವಿಚಕ್ಷಣರು, ಹಾಗೆಯೇ ವೇದ ವಿದ್ಯಾಂಗ ಪರಿಣತರು. ಇಂಥವರನ್ನ ಕೇಳುವಂತಹ ಒಂದು ಸುಕೃತವನ್ನ ನಾವು ಮತ್ತಷ್ಟು ಸಂಚಿಕೆಗಳ ಮೂಲಕ ವಿಸ್ತರಿಸೋಣವೇ? ಬನ್ನಿ, ಆನಂದಿಸಿ. ನಮಸ್ಕಾರ. ನಮಸ್ಕಾರ. ಅಭಿನವ್ ಗುಪ್ತರು ರಸಾಧ್ಯಾಯಕ್ಕೆ ವ್ಯಾಖ್ಯಾನವನ್ನು ಬರಿತಾ ಒಂದು ಮಾತು ಹೇಳ್ತಾರೆ, ರಸ ಏವಹಿ ನಾಟ್ಯಂ ಅಂತ. ಅಂದರೆ ರಸವೇ ನಾಟ್ಯ, ಅಂದರೆ ನಾಟ್ಯವೇ ರಸ ಅನ್ನೋದು. ರಸದ ವಿಷಯವನ್ನು ನಾವು ಇನ್ನೊಂದಷ್ಟು ಉಪನಿಷತ್ತಿನ ಹಿನ್ನೆಲೆಯಿಂದ ನೋಡಿದಾಗ ನಮಗೆ ಗೊತ್ತಾಗೋದೇನು ಅಂತಂದರೆ, ರಸವು ಬ್ರಹ್ಮಾನಂದ ಸಹೋದರ ಅಂತ. ಬ್ರಹ್ಮಾನಂದ ಅನ್ನುವಂಥದ್ದು ಪರಮಸತ್ಯ. ಪರಮಸತ್ಯವನ್ನು ತಿಳಿದುಕೊಂಡ ಮೇಲೆ ಉಳಿದ ಸತ್ಯಗಳನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಯಾವುದೇ ರೀತಿಯ ಒಂದು ಮೋಹ ಅಥವಾ ಮಾಯಗಳು ಕೂಡ ಉಳಿಯೋದಿಲ್ಲ. ರಸ ಬ್ರಹ್ಮಾನಂದ ಸಹೋದರ ಅಂತ ಆಗುವ ಹೊತ್ತಿಗೆ ನಮಗೆ ಆ ಮಟ್ಟದ ಅನುಭವ ಅಲ್ಲದಿದ್ರು, ನೀವು ಹೇಳಿದ ಹಾಗೇನೆ ಒಂದು ರಾಮನ ಪಕ್ಕದಲ್ಲಿರುವಂಥ ಲಕ್ಷ್ಮಣನ ಒಂದು ನಮಗೆ ಸಾಂಗತ್ಯವನ್ನಾದರೂ ಅದು ಕಲ್ಪಿಸಿಕೊಡುವ ಥರದಲ್ಲಿ ರಸ ನಮಗೆ ದುಡಿಯುತ್ತೆ. ಅಂದರೆ ರಸ ಅನ್ನುವಂಥದ್ದು ಸತ್ಯ ಅನ್ನೋದು ನಮಗೆ ಗೊತ್ತಾಯಿತು. ಹಿಂದಿನ ವಾರದಲ್ಲಷ್ಟೇ ನಾವು ತಿಳಿದುಕೊಂಡ್ವಿ ಏನು ಅಂತಂದರೆ, ರಸ ಅನ್ನೋದು ಕೂಡ ಆಭಾಸದ ರೂಪವನ್ನು ತಾಳಬಲ್ಲದು. ನಾಟ್ಯ ಅನ್ನುವಂಥದ್ದು ಕೂಡ ಒಂದು ಆಭಾಸದ ರೂಪವನ್ನು ತಾಳಬಲ್ಲದು. ಯಾವ ರೀತಿಯಿಂದ ಅನ್ನೋದನ್ನು ನೀವು ವಿವೇಚನೆ ಮಾಡಿಕೊಟ್ರಿ. ಹಾಗಾದರೆ ಏಕಕಾಲಕ್ಕೆ ರಸದ ಮೂಲಕವಾಗಿ ನಾಟ್ಯದ ಮೂಲಕವಾಗಿ ರಸ ಸತ್ಯವೂ ಹೌದು, ಸುಳ್ಳು ಹೌದೇ ಹಾಗಾದರೆ ಅನ್ನುವಂತಹ ಒಂದು ಜಿಜ್ಞಾಸೆ ನನ್ನ ತಲೆಗೆ ಈಗ ಬರ್ತಾ ಇದೆ. ಅಂದರೆ ಒಂದು ಸುಳ್ಳಿನ ಹದದಿಂದ ಸತ್ಯದ ಉದಯವಾಗುತ್ತದೆಯೇ? ಇದು ನನ್ನ ಮೂಲಭೂತ ಪ್ರಶ್ನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಈಗ ಸತ್ಯ ಅಂತ ಹೇಳಿದ ತಕ್ಷಣ ಅಲ್ಲಿ ಕಲ್ಪನೆಗೆ ಜಾಗ ಇಲ್ಲ. ಸಾಮಾನ್ಯವಾಗಿ ಸತ್ಯದಲ್ಲಿ ನಾವು ವಿಜ್ಞಾನವನ್ನು ತಂದು ಕೂರಿಸ್ತೇವೆ, ಕಲೆಯಲ್ಲಿ ಕಲ್ಪನೆಯನ್ನು ತಂದು ಕೂರಿಸ್ತೇವೆ. ನಮ್ಮ ಸಹಜ ಮನೋವೃತ್ತಿಯಲ್ಲೂ ಇದು ಇದೆ. ಕಲ್ಪನೆಯೇ ಜಾಸ್ತಿಯಾಗಿದ್ದಾಗ ಸಹಜವಾಗಿ ಸತ್ಯಕ್ಕೆ ಅಲ್ಲಿ ಅವಕಾಶ ಅಷ್ಟಾಗಿ ಕಡಿಮೆ. ಅದೇ ಕಲ್ಪನೆಯೇ ಕಲಾವಿದರಲ್ಲಿ ಜಾಸ್ತಿ ಆಗಿದ್ದಾಗ ಸತ್ಯದಿಂದ ಆಚೆಗೂ ಕೂಡ ಎಷ್ಟು ಬೇಕಾದರೂ ಅದನ್ನು ವಿಸ್ತರಿಸ್ಕೊಂಡು ಹೋಗಬಹುದು. ಹಾಗಾದರೆ ಸತ್ಯವನ್ನು ತಲುಪೋದಕ್ಕೆ ಕಲ್ಪನೆಯ ಸಹಾಯ ಎಷ್ಟು ಅಥವಾ ಬೇಕಾಗುತ್ತೆ ಅನ್ನೋದು ಇದೊಂಥರ ವಿಚಿತ್ರವಾಗಿದೆ ಈ ಪ್ರಪಂಚ. ಈ ಪ್ರಪಂಚದ ರೀತಿ ನೀತಿಗಳನ್ನು ತಾವು ತಿಳಿಸ್ಕೊಡ್ಬೇಕು. ಯಾಕೆಂತಂದರೆ ಮಾಯೆಯಿಂದ ಸತ್ಯವನ್ನು ತಲುಪುವುದು, ಸತ್ಯದ ಜೊತೆಗೆ ಮಾಯೆ ಇರುವಂಥದ್ದು, ಇದು ಅರ್ಧನಾರೀಶ್ವರ ತತ್ವದ ಪರಿಕಲ್ಪನೆಯಲ್ಲೂ ಬಂತು. ಹಾಗಾಗಿ ಈ ಒಟ್ಟು ಹದವನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥಿಸ್ತೇನೆ. ಬಹಳ ಮೂಲಭೂತವಾದ ಪ್ರಶ್ನೆ ಇದು. ಸತ್ಯ ಮತ್ತು ಅನರ್ಥಗಳ ದಾಂಪತ್ಯ ಹೇಗೆ ಅಂತ. ಹೌದು. ಹಿಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಒಂದು ಪ್ರಸ್ತುತಿಯನ್ನು ನಾವು ಮಾಡಿಯಾಗಿತ್ತು. ಹೌದು. ಈಗ ಅನರ್ಥ ಎನ್ನುವುದು ಅದು ಮಾಯಾ ರೂಪವಾಗಿ ಅಥವಾ ಕಲ್ಪನಾ ರೂಪವಾಗಿ ಇರಬಹುದು. ಸತ್ಯವೆಂಬುದು ಸ್ಥಿರವಾಗಿಯೇ ಇರುತ್ತೆ. ನಿಜ. ಈ ಅನರ್ಥವೆಂಬುದು ಸತ್ಯದ ಕಡೆಗೆ ತಂದು ತಲುಪಿಸುವ ಒಂದು ಮಾರ್ಗ ಆಗಬಹುದೇ ಎನ್ನುವುದೊಂದು ಪ್ರಶ್ನೆ ಇತ್ತು. ಇಲ್ಲಿ ದಾರ್ಶನಿಕರಲ್ಲಿ ವಿವಾದ ಇದೆ. ಇರಲಿ, ಈ ವಿಮತ ವಿವಾದ ಇತ್ಯಾದಿಗಳು ಇರೋದಕ್ಕೆ ಅವಕಾಶ ಇದೆ. ಅನೇಕ ಚರ್ಚೆಯೂ ಇರಬಹುದು, ಅದು ಮುಖ್ಯ ಅಲ್ಲ. ನಮಗೆ ಈ ಪ್ರಮೇಯದ ಒಂದು ಮರ್ಮ ಗೊತ್ತಾಗಬೇಕು. ಮರ್ಮ ಗೊತ್ತಾದರೆ ಕ್ಲೇಶ ಇಲ್ಲ. ಅದಕ್ಕಾಗಿ ಹೇಳೋದು ಒಂದು ಮಾತಿದೆ, ಅಸತ್ಯೇ ವರ್ತಮನಿ ಸ್ಥಿತ್ವ ತತಃ ಸತ್ಯಂ ಸಮೀಹತೆ ಅಂತ. ಭರ್ತೃಹರಿಯ ಒಂದು ಮಾತಿದು. ದಾರಿ ಸುಳ್ಳು ಆದರೆ ಗುರಿ ಸತ್ಯ ಅಂತ. ನಾವು ಸರಳವಾಗಿ ಹೇಳಿದರೆ ಹಾಗೆ. ದಾರಿ ಯಾಕೆ ಸುಳ್ಳಾಗತ್ತೆ ಅಂದರೆ ಗುರಿ ತಲುಪಿದ ಮೇಲೆ ಸುಳ್ಳಾಗತ್ತೆ. ಗುರಿ ತಲುಪುವವರೆಗೆ ದಾರಿಯೂ ಸತ್ಯವೇ. ಯಾಕೆಂದರೆ ಆ ದಾರಿ ಗುರಿಯತ್ತವೇ ಇದೆ ನೋಡಿ. ಗುರಿಯತ್ತ ಸಾಗುವ ದಾರಿ ಆದ್ದರಿಂದ ದಾರಿಯನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ದಾರಿ ಸುಳ್ಳು ಅಂತ ಆದರೆ ಆ ದಾರಿಯಲ್ಲಿ ಯಾರೂ ಕ್ರಮಿಸೋದೇ ಇಲ್ಲ. ದಾರಿಯಲ್ಲಿ ಮುನ್ನಡಿಬೇಕು. ಮುನ್ನಡೆಸುವುದಕ್ಕೆ ಗುರು ಹಿಂದಿನಿಂದ ಮಾರ್ಗದರ್ಶನ ಮಾಡ್ತಾ ಇರಬೇಕು. ಗುರಿ ಮುಂದೆ ಇರಬೇಕು. ಆದ್ದರಿಂದ ಗುರಿ ಎಂಬುದು ಸತ್ಯ, ದಾರಿ ಎಂಬುದು ಸುಳ್ಳು. ಸುಳ್ಳು ಎನ್ನುವುದು ಗೊತ್ತಾಗೋದು ಯಾವಾಗ ಅಂತ ಕೇಳಿದರೆ
ಗುರಿಯನ್ನು ತಲುಪಿದ ಮೇಲೆ. ಒಂದು ಊರಿಗೆ ಪ್ರಯಾಣ ಮಾಡ್ತೇವೆ, ಪ್ರಯಾಣ ಮಾಡಿ ಊರನ್ನು ತಲುಪಿದ ಮೇಲೆ ಅಲ್ಲೂ ದಾರಿ ಇದೆಯಾ ಅಂತಂದರೆ ದಾರಿಯಲ್ಲೇ ಊರಿರೋದು, ಆದರೆ ಊರನ್ನು ತಲುಪಿದ ಮೇಲೆ ದಾರಿ ಬೇಡ ಎನ್ನುವ ಕಾರಣಕ್ಕದು ಸುಳ್ಳು ಅಂತ ಆದತ್ತು. ಆದ್ದರಿಂದ ಈ ಸತ್ಯ ಅನೃತಗಳ ಒಂದು ಮಿಥುನ, ಒಂದು ಜೊತೆ ಇದೆಯಲ್ಲ, ಇದು ಬೇಕೇ ಬೇಕು. ಜೀವನ ಅಂದರೆ ಎರಡು ಸೇರಿದರೆ ಜೀವನ. ಆದ್ದರಿಂದ ಹೀಗೆ ಇಟ್ಕೊಂಡಾಗ ನಮ್ಮ ಕಲಾ ಜೀವನದಲ್ಲೂ ಕೂಡ ಈ ಮಾತು ಬಹಳ ಅನ್ವಯವನ್ನು ಹೊಂದತ್ತೆ, ನಮಗೆ ಮಾರ್ಗದರ್ಶನವನ್ನು ಮಾಡತ್ತೆ. ಅದು ಇಲ್ಲಿ ಸುಳ್ಳು ಯಾವುದು, ಸತ್ಯ ಯಾವುದು ಅಂತ. ಈಗ ರಸ ಮತ್ತು ರಸಾಸ್ವಾದ ಅದು ಸತ್ಯ. ರಸೋ ವೈ ಸಹ ಅಂತ ಒಂದು ಶ್ರುತಿ ಇದೆ, ವೇದವಾಕ್ಯ ಇದೆ. ಹೌದು, ಉಪನಿಷತ್ ಮಾತಿದೆ. ಅದು ಏನಾಗತ್ತೆ ಅಂದರೆ ಸಹ ರಸಃ ಅಂತ, ಅದು ಆಸ್ವಾದ ರೂಪವಾಗಿದೆ, ಆಸ್ವಾದ್ಯವಾಗಿದೆ, ಮಾಧುರ್ಯದ ಹಾಗೆ, ಕ್ಷೀರದ ಮಾಧುರ್ಯದ ಹಾಗೆ ಅದೇ ಆಸ್ವಾದ ಯೋಗ್ಯವಾಗಿದೆ. ಕೊನೆಯಲ್ಲಿ ಆಸ್ವಾದ ಯಾವುದು ಅಂದರೆ ಮಾಧುರ್ಯವೇ ಆಗಿರುತ್ತೆ, ಮಾಧುರ್ಯವೇ ಆಸ್ವಾದವಾಗಿರುತ್ತೆ. ರಸೋ ವೈಸಹ ಅಂತ ಹೇಳಿದರು. ಆದ್ದರಿಂದ ರಸಕ್ಕಿಂತ ಮಿಗಿಲಾದ ಸತ್ಯ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಈ ರಸೋದಯ ಆಗೋದಕ್ಕೆ ನಾವು ಬಳಸಿಕೊಳ್ತಾ ಇರುವ ಉಪಾಯ ಯಾವುದು ಅಂದರೆ ನಾಟ್ಯವೆಂಬುದು ಉಪಾಯ. ಇದು ಸುಳ್ಳುಗಳ ಸರೆಮಾಲೆ. ಒಂದು ದೃಷ್ಟಿಯಿಂದ ಯೋಚನೆ ಮಾಡಿದರೆ ಅನೇಕ ಸುಳ್ಳಿದೆ ಅಲ್ಲಿ. ಈಗ ಉದಾಹರಣೆಗೆ ಒಬ್ಬ ನಟ ಮತ್ತು ಅಂದರೆ ಒಬ್ಬನನ್ನು ನಾಯಕ ಅಂತ ಕಲ್ಪಿಸಿ ಇನ್ನೊಬ್ಬರು ನಾಯಿಕ ಅಂತಿದ್ದರೆ ಅವರ ವ್ಯವಹಾರ ಯಾರಿಗೂ ಬೇಡ, ಅವರಿಬ್ಬರಿಗೆ ಮಾತ್ರ. ಈಗ ನಾಯಕ ನಾಯಿಕ ವೈಯಕ್ತಿಕವಾಗಿ ಅವರ ನಡವಳಿಕೆಗಳಿಗೇನಿದೆ, ಅವರ ವೃತ್ತ ಏನಿದೆ, ಅದು ಅವರಿಬ್ಬರಿಗೆ ಮಾತ್ರ ಬೇಕು, ಉಳಿದವರಿಗೆ ಬೇಡ. ಆದರೆ ಆ ವೃತ್ತವನ್ನು ಮಾಡ್ತಾ ಇಲ್ಲ ನಾವು. ರಾಮ ಸೀತೆಯರಾಗಿ, ದುಷ್ಯಂತ ಶಕುಂತಲೆಯರಾಗಿ, ರಾವಣ ಮಂಡೋದರಿಯಾಗಿ, ಯಾವುದೋ ಒಂದು ದಂಪತಿಗಳಾಗಿ ಅವರು ರಂಗದಲ್ಲಿ ತಮ್ಮ ಅನೇಕ ಕ್ರಿಯೆಗಳನ್ನು ಜರುಗಿಸ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ಅಲ್ಲಿರೋದು ಯಾವುದು ಇದೆ, ಯಾವುದು ತೋರ್ತಾ ಇದೆ, ಇದನ್ನು ನಾವು ಗಮನಿಸಬೇಕು. ಇರೋದು ನಮಗೆ ಬೇಕಾಗಿಲ್ಲ, ಆದರೆ ಯಾವುದು ತೋರತ್ಯೋ ಅದು ಬೇಕು. ತೋರಿಕೆ ಏನಿದೆ, ಭಾಸ ಏನಿದೆ, ನಾವು ಅದನ್ನು ಆಭಾಸ ಅಂತ ಅಂದ್ಕೊಂಡ್ವಲ್ಲ, ಈ ಅವಭಾಸ ಬೇಕಾಗಿದೆ. ಅವಭಾಸ ಯಾಕೆ ಬೇಕು ಅಂತ ಕೇಳಿದರೆ ಸತ್ಯವನ್ನು ಹಿಡಿಯೋದಕ್ಕೆ. ಈಗ ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ತಗೊಂಡಾಗ ಅಲ್ಲಿ ಎಲ್ಲದಕ್ಕೂ ಕಾರಣವಾದದ್ದು ಮಾಯಾ. ಅದು ಈಶ್ವರನ ಒಂದು ಶಕ್ತಿ, ಅದು ಮಾಯಾ, ಬ್ರಹ್ಮದ ಶಕ್ತಿ. ಅದು ಮಾಯೆಯ ಒಂದು ಪ್ರಭಾವದಿಂದಾಗಿಯೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಸಂಭವಿಸ್ತವೆ. ಅದೇ ಜೀವನಿಗಾದರೆ, ಅವನ ಪ್ರತಿಬಿಂಬವಾಗಿರುವ ಈ ಜೀವನಿಗಾದರೆ ಅವನಿಗೆ ಸಹಾಯಕವಾದದ್ದು ಕಲ್ಪನಾ ಎಂಬಂಥ ಒಂದು ಶಕ್ತಿ. ಇದು ಯಾವುದು ಅಂದರೆ ಇದು ಮನಸ್ಸಿನ ಶಕ್ತಿ, ಮನಸ್ಸಿನ ಬಲ, ಮನೋವೃತ್ತಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಈ ಕಲ್ಪನಾ ಎಂಬಂಥ ಒಂದು ಮನೋವೃತ್ತಿ ಇದೆ. ಆ ಮನೋವೃತ್ತಿಯೇ ಇವದೆಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇರೋದು. ಈ ಮನೋವೃತ್ತಿಯನ್ನು ಜಾಗರಿಸುವುದಕ್ಕಾಗಿಯೇ ಇಷ್ಟು ರಂಗವ್ಯಾಪಾರಗಳು ಬೇಕು. ಒಂದು ಇತಿವೃತ್ತ, ಆ ಇತಿವೃತ್ತದಲ್ಲಿ ಒಂದು ನಾಯಕ ಕಲ್ಪನೆ, ಆ ನಾಯಕರ ಜೊತೆಗೆ ಒಂದು ಭಾವ ಸಂಬಂಧ, ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದರೆ ಸಹೃದಯನಲ್ಲಿ, ಸಾಮಾಜಿಕದಲ್ಲಿ ಇರುವಂತಹ ಕಲ್ಪನೆಯನ್ನು ಪ್ರಬುದ್ಧಗೊಳಿಸೋದಕ್ಕೆ. ಕಲ್ಪನಾ ಅಂತಂದರೆ ಈ ಕಲ್ಪನೆಯ ಸ್ವರೂಪ ಏನು, ಇದನ್ನು ಅಭಿನವ ಗುಪ್ತರು ಬಹಳ ಚೆನ್ನಾಗಿ ಪ್ರಯೋಗದಿಂದ ನಿರ್ಧರಿಸಿದ್ದಾರೆ. ನಾಟ್ಯಾನುಭವ ಹೇಗಿದೆಯಪ್ಪ ಯೋಚನೆ ಮಾಡಿ ಅಂತ. ಈಗ ರಂಗಮಂಚದಲ್ಲಿ ನಾಟ್ಯವನ್ನು ಆಡ್ತಾ ಇದ್ದಾರೆ, ಸಾಮಾಜಿಕರು ಸಹೃದಯರಾಗಿ ಅದನ್ನು ನೋಡ್ತಾ ಇದ್ದಾರೆ. ಅವರು ನೋಡ್ತಾ ಇರೋದು ಏನನ್ನ ಅಂತ. ಈಗ ಕಣ್ಣು ಮತ್ತು ಕಿವಿಗಳು ಇಲ್ಲದೆ ಇದ್ದರೆ ಒಬ್ಬ ಸಹೃದಯ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಡೋದಕ್ಕೆ ಕಣ್ಣು ಬೇಕು, ಕೇಳೋದಕ್ಕೆ ಕಿವಿ ಬೇಕು. ಅಂದರೆ ಶ್ರವಣೇಂದ್ರಿಯ ಮತ್ತು ನಯನೇಂದ್ರಿಯ ಎರಡು ಇಂದ್ರಿಯಗಳನ್ನು ಅಲ್ಲಿ ಅವನು ಪ್ರಬುದ್ಧಗೊಳಿಸ್ಕೊಳ್ತಾನೆ. ಆವಾಗ ಇಂದ್ರಿಯಕ್ಕೆ ಅದು ಗೋಚರವಾದ್ದರಿಂದ ಪ್ರತ್ಯಕ್ಷ ಆಗಬೇಕು ಅಲ್ವಾ? ಹಾಗಂತ ಅದು ಪ್ರತ್ಯಕ್ಷವೇ? ಪರೀಕ್ಷೆ ಮಾಡಿ. ಪ್ರತ್ಯಕ್ಷ ಹೌದು. ಯಾವುದು ಪ್ರತ್ಯಕ್ಷ? ನಟ ನಟಿಯರ ಚಟುವಟಿಕೆ ಮಾತ್ರ ಪ್ರತ್ಯಕ್ಷವೇ ಹೊರತು ರಾಮ ಸೀತೆಯರ ಚರಿತ ಪ್ರತ್ಯಕ್ಷ ಅಲ್ಲ ಅಲ್ವಾ? ಅದು ಪ್ರತ್ಯಕ್ಷ ಅಲ್ಲ. ಆದ್ದರಿಂದ ಪ್ರತ್ಯಕ್ಷ ಹೌದು ಅಂತ ಅನಿಸತ್ತೆ, ಪ್ರತ್ಯಕ್ಷ ಅಲ್ಲ ಅಂತ ನಿರ್ಣಯ ಆಗತ್ತೆ. ಹಾಗಿದ್ರೆ ಊಹೆ ಮಾಡಬಹುದಾ ಅಂತ ಕೇಳಿದರೆ, ಇವನು ರಾಮನಾಗಿರಬೇಕು, ಇವಳು ಸೀತೆ ಆಗಿರಬೇಕು, ಇದು ರಾಮ ಸೀತೆಯರ ವೃತ್ತಾಂತ ಅಂತ ಊಹೆ ಮಾಡೋದಕ್ಕೆ ನಾವು ರಾಮ ಸೀತೆಯರನ್ನು ಕಂಡವರೇ ಅಲ್ಲ. ಈ ಅನುಮಿತಿ ಬರೋದು ಯಾವಾಗ? ನಮಗೆ ಅನುಮೇಯವಾದ ವಿಷಯ ನಮ್ಮ ಪೂರ್ವದ ಗ್ರಹಿಕೆಯಲ್ಲಿ ಅದು ವಿಷಯವಾಗಿರಬೇಕದು. ಗೊತ್ತಿಲ್ಲ, ರಾಮ ಸೀತೆಯರನ್ನು ನಾವು ಕಂಡವರೇ ಅಲ್ಲ.
ಹಾಗೆ ಕಂಡವರೇ ಅಲ್ಲದೇ ಇರೋದ್ರಿಂದ ಈ ನಟನಿಗೂ ರಾಮನಿಗೂ ಒಂದು ಸಂಬಂಧ ಅದು ನಮಗೆ ಪರಿಚಿತ ಆಗದೇ ಇರೋದ್ರಿಂದ ನಾವು ಊಹೆ ಮಾಡೋದು ಹೇಗೆ? ವ್ಯಾಪ್ತಿ ಜ್ಞಾನ ಬೇಡವಾ? ಆದ್ರೂ ಕಲಾವಿದ ಕಲ್ಪಿಸ್ಕೊಳ್ತಾನೆ. ಅದೇ ವ್ಯಾಪ್ತಿ ಜ್ಞಾನ ಬೇಕು, ಪಕ್ಷಧರ್ಮತಾ ಜ್ಞಾನ ಬೇಕು. ಅಂತಹ ಯಾವ ಅನುಮಿತಿ ಅಂದರೆ ಊಹಾತ್ಮಕವಾದ ಅನುಭವ ಹುಟ್ಟುವ ಯಾವ ಸಾಮಗ್ರಿಯೂ ಇಲ್ಲ. ಹೌದು. ಆದ್ದರಿಂದ ಇದು ಅನುಮಿತಿ ಅಲ್ಲ, ಸ್ಮೃತಿ ಇರಬಹುದಾ ಅಂತ. ಹ್ಮ್. ಈಗ ನೋಡುವಾಗ ರಾಮನ ನೆನಪು ಬಂತು ನನಗೆ, ಪಕ್ಕ ಇವಳು ನೋಡುವಾಗ ಸೀತೆ ನೆನಪು ಬಂತು ಅಂತ ಒಬ್ಬ ಹೇಳ್ತಾನೆ. ಹೌದು ಹೌದು. ಆದ್ದರಿಂದ ನೆನಪು ಅಂತ ಇಟ್ಕೊಳ್ಬಹುದಲ್ಲ ಅಂತಂದರೆ ಅಷ್ಟು ಹೌದು. ನೋಡುವಾಗ ಸೀತೆಗೆ ನೆನಪು ಬಂತು, ಇವಳು ಸೀತೆ ಅಂತ ಅಂದ್ಕೊಳ್ಳುವಾಗ ಇವಳು ಬೇರೆ ಸೀತೆ ಬೇರೆ ಅಂತಲೇ ನಮ್ಮ ಗ್ರಹಿಕೆ ಇದೆ. ಹೌದು ಹೌದು. ನೀವು ಮುಂದೆ ನೋಡ್ತಾ ನೋಡ್ತಾ ಪಾಪ ಸೀತೆಗೆ ಏನು ಕಷ್ಟ ಬಂತು ಅಂತ ಅನ್ಕೊಳ್ತೀರಲ್ಲ, ಹೌದು. ಇವಳನ್ನು ಕೈ ಬಿಟ್ಟಾಯ್ತಲ್ಲ. ಹೌದು 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 ಹೌದು. ಸ್ಮೃತಿ ಆದರೆ ಹೌದು. ಸ್ಮೃತಿಯ ವಿಷಯದಲ್ಲಿ ಕೈ ಬಿಡೋಕೆ ಅವಕಾಶ ಇಲ್ಲ. ಹೌದು 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 ಹೌದು. ಆದ್ದರಿಂದ ಇದು ಸ್ಮೃತಿಯೂ ಅಲ್ಲ. ಹಾಗಂತ ಇದು ಸಂದೇಹವೋ ಅಂತ ಕೇಳಿದರೆ ನಿಶ್ಚಯವೇ ಇದೆ. ರಾಮನೇ ಹೌದು ಹೋದ, ಹೌದು. ರಾವಣನನ್ನು ಕೊಂದ, ಸೀತೆ ಅಶೋಕವನದಲ್ಲಿ ಓಡಾಡ್ತಾ ಇದ್ದಾಳೆ ಅಲ್ವಾ? ಹೌದು ಹೌದು. ಆದ್ದರಿಂದ ಇದು ನಿಶ್ಚಯ. ಆದ್ದರಿಂದ ಇದು ಅನಧ್ಯವಸಾಯ ಅಲ್ಲ, ಸಂದೇಹ ಅಲ್ಲ, ಸಂಭಾವನಾರೂಪವಾದ ತರ್ಕ ಅಲ್ಲ, ಯಾವುದೂ ಅಲ್ಲ. ಇದು ಅಭಿನವಗುಪ್ತರು ಇದನ್ನು ಚರ್ಚೆಯೂ ಕೂಡ ಮಾಡ್ತಾರೆ. ಮಾಡಿದ್ದಾರೆ. ಇದು ಒಂದು ದಾರ್ಶನಿಕವಾಗಿ ನಾಟ್ಯಾನುಭವದ ಸ್ವರೂಪ ಏನು, ಇದು ಈ ಚರ್ಚೆ ಎಂಬುದು ಒಂದು ಭೂಮಿಕೆ ನಮಗೆ. ಹೌದು. ಅದೇ ಗಮ್ಯವಲ್ಲ. ನೀವು ಇಷ್ಟನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದರೆ ಹಾಗಿದ್ರೆ ಈ ನಾಟ್ಯಾನುಭವವನ್ನು ನಿಷ್ಕರ್ಷ ಮಾಡೋದು ಹೇಗೆ ಅಂತ, ಇದು ಯಾವುದಿದು ಅಂತ ಕೇಳಿದರೆ ಹೌದು ಹೌದು. ಅದರ ಸ್ವರೂಪವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹ್ಮ್. ಭ್ರಮ ಹೌದು, ಆದರೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದಂತೆ ಭ್ರಮ ಅಲ್ಲ. ಅಲ್ಲ. ಹೌದು. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಗ್ರಹಿಸಿದಂತೆ ಭ್ರಮ ಅಲ್ಲ ಇದು. ಯಾಕೆಂದ್ರೆ ಅಲ್ಲಿ ಕೊನೆಗೆ ಬಾಧಕ ಜ್ಞಾನ ಇದೆ, ಹೌದು. ಬರಬಹುದು. ಹೌದು ಹೌದು. ಇದು ಹಾವಲ್ಲ, ಹಗ್ಗ. ಹ್ಮ್. ಆಗ ಹಗ್ಗ ಅಂತ ಗೊತ್ತಾದ ಮೇಲೆ ಹಾವನ್ನು ಕಂಡ ಭಯ ಎಲ್ಲ ನಿಂತು ಹೋಗುತ್ತೆ. ನಿಂತು ಹೋಗುತ್ತೆ. ಹೌದು 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 ಹೌದು. ನಿಂತು ಹೋಗುತ್ತೆ ಅಲ್ಲಿ. ನಿಜ. ಇವನು ರಾಮ ಅಲ್ಲ ಅಂತ ಗೊತ್ತಾದ ಮೇಲೂ ರಾಮ ಸೀತೆಯರ ವಿರಹವನ್ನು ನೋಡಿ ಆ ವಿಪ್ರಲಂಭದ ಮೂಲಕ ನಮ್ಮ ಅನುಭವಕ್ಕೆ ಬಂದ ಶೃಂಗಾರ ಹೋಗೋಲ್ಲ, ಹೋಗಲ್ಲ. ನಿಜ. ನಿವಾರಣೆ ಆಗೋಲ್ಲ. ಹೌದು ಹೌದು. ಆದ್ದರಿಂದ ಅಂತಹ ಭ್ರಮೆ ಅಲ್ಲ ಇದು. ಹ್ಮ್. ಇದು ಯಾವ ಭ್ರಮೆ ಅಂತ ಕೇಳಿದರೆ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ದಾರ್ಶನಿಕವಾಗಿ, ಹ್ಮ್. ಆಹಾರ್ಯ ಭ್ರಮ. ಓಹೋ. ನಮಗೆ ಸತ್ಯ ಗೊತ್ತಿದೆ, ಗೊತ್ತಿದ್ದು ಭಾವಿಸಿಕೊಳ್ಳೋದು. ಹ್ಮ್ ಹ್ಮ್. ಈಗ ಇಡೀ ಅಲಂಕಾರ ಶಾಸ್ತ್ರ, ಸಾಹಿತ್ಯ ಶಾಸ್ತ್ರ, ಕಾವ್ಯ ಮೀಮಾಂಸೆ ಎಲ್ಲ ನಿಂತಿರುವುದೇ ಈ ಆಹಾರ್ಯ ಭ್ರಮದ ಮೇಲೆ. ಓಹೋ. ಅದು ಆಹಾರ್ಯ ಭ್ರಮವೆಂಬ ಒಂದು ಮೂಲಭೂತವಾದ ಸೈಕಾಲಜಿ. ನಾವು ಆಧುನಿಕ ಭಾಷೆಯಲ್ಲಿ ಹೇಳಿದ್ರೆ ಇದೊಂದು ಸೈಕಾಲಜಿ. ಆಹಾರ್ಯ ಭ್ರಮ ಅಂತಂದ್ರೆ ಅವರ ವೇಷಭೂಷಣ ಅಲ್ಲ ಅಲ್ಲ, ಅದು ಹಾಗಲ್ಲ. ನಾನು ವಿವರಿಸ್ತೇನೆ. ಆಹಾರ್ಯ ಭ್ರಮ ಅಂತಂದ್ರೆ ಆಹರಣ ಮಾಡಿಕೊಂಡ ಭ್ರಮ, ಇದು ಆರೋಪಿಸಿಕೊಂಡ ಭ್ರಮ, ಓಹೋ, ಬುದ್ಧಿಪೂರ್ವಕವಾಗಿ. ಬಹಳ ಚೆನ್ನಾಗಿದೆ. ಅದು ಆಹಾರ್ಯ ಭ್ರಮ ಅಂತ. ಹೇಗೆ ಅಂತ ಕೇಳಿದ್ರೆ ರಾಮನಲ್ಲ, ರಾಮ ಎಂದು ತಿಳ್ಕೊಳ್ಳುತ್ತೇನೆ ಅಂತ. ರಾಮನಲ್ಲದವನನ್ನು ರಾಮನೆಂದು ತಿಳಿದರೆ, ರಾಮನಲ್ಲ ಅಂತಲೂ ಗೊತ್ತಿದೆ, ರಾಮ ಅಂತ ತಿಳ್ಕೊಳ್ಳೋದು ಇದೆ. ಪ್ರಜ್ಞಾಪೂರ್ವಕವಾಗಿ ಆಹಾರ್ಯ, ಆಹರಿಸಿಕೊಂಡ, ಪ್ರಯತ್ನಪೂರ್ವಕವಾಗಿ. ಪ್ರಯತ್ನಪೂರ್ವಕ ಯಾಕೆ ಅಂದ್ರೆ ಅಲ್ಲ ಅಂತ ಗೊತ್ತಿದೆ. ನಿಜ ನಿಜ ನಿಜ. ಈಗ ರಾಮನಲ್ಲದೇ ಇದ್ದವನನ್ನು ರಾಮ ಅಂತ ಭಾವಿಸುವುದು ಅಂತ ಹೇಳ್ತಾವಲ್ಲ, ಇದನ್ನ ಆಹಾರ್ಯ ಭ್ರಮ ಅಂತ ಹೇಳಿದ್ದಾರೆ. ಈ ಆಹಾರ್ಯ ಭ್ರಮ ನಿವೃತ್ತಿಗೆ ಮತ್ತೊಂದು ಜ್ಞಾನ ಬೇಕು ಅಂತಿಲ್ಲ. ಯಾಕೆಂದ್ರೆ ಅದು ಆಹಾರ್ಯವಾದ್ರಿಂದಲೇ ಯಾವಾಗ ಬೇಡುವ ಅದು ಬಿಟ್ಟು ಬಿಡ್ಬೋದು. ಭಾವಿಸುವುದು ಯಾವಾಗ ಬೇಕೋ ಆವಾಗ ಆರೋಪಿಸಿಕೊಳ್ಳೋದು. ಸಾಮಾಜಿಕನಲ್ಲಿ ಈ ಸಂಸ್ಕಾರ ಇದ್ದಾಗ ಮಾತ್ರ ಕಲಾನುಭವ ಪೂರ್ಣ ಆಗತ್ತೆ. ಅದಕ್ಕೆ ಭಾವಕ್ಕೆ ಭಾವಿಸುವುದು ಭಾವನಾ ಅಂತ ಬರಬೇಕು. ಹಾಗೆ ಭಾವಿಸಿಕೊಳ್ಳೋದು. ಅದು ಏನು ವಿರೋಧಿ ಜ್ಞಾನ ಇದ್ದಾಗಲೂ, ಬಾಧಕ ಜ್ಞಾನ ಇದ್ದಾಗಲೂ ಭಾವಿಸ್ಕೊಳ್ಳೋದು. ರಾಮ ಅಲ್ಲ ಅಂತ ಗೊತ್ತಿದೆ, ಸೀತೆ ಅಲ್ಲ ಅಂತ ಗೊತ್ತಿದೆ, ದುಷ್ಯಂತ ಅಲ್ಲ ಅಂತ ಗೊತ್ತಿದೆ, ಶಕುಂತಲೆ ಅಲ್ಲ ಅಂತ ಗೊತ್ತಿದೆ, ಆದರೂ ಆಯಾ ಭೂಮಿಕೆಯಲ್ಲಿ ಭಾವಿಸೋದು. ಈ ಭಾವಿಸಿಕೊಂಡ ಮೇಲೆ ಕಲ್ಪನೆ ಜಾಗರ ಆಗತ್ತೆ. ಆಗ ನೋಡಿ, ಈ ನಟನಾದವನು ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತಾನೋ ಅದಲ್ಲ ಇವನಿಗೆ ಆಲಂಬನ, ಉದ್ದೀಪನ ಆಗೋದು ಆವಾಗ. ನೀವು ಕಲ್ಪನೆ ಮಾಡಿಕೊಡದೇ ಇದ್ದರೆ ಅದು ಆಗೋದೇ ಇಲ್ಲ. ಯಾವಾಗಲೂ ಹಾಗೆ. ಈ ಕಲ್ಪನಾ ಶಕ್ತಿ ಇದೆಯಲ್ಲ, ಅದು ಮಾಯೆಯಂತೆ. ಭಗವಂತನಲ್ಲಾದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಪರಮಾತ್ಮನಲ್ಲಿ ಮಾಯಾ ಅವನ ಒಂದು ಅಂಶ. ಇದು ಅವನ ಅಂಶಿ. ಆದ್ದರಿಂದ ಆ ಮಾಯೆಯ ಒಂದು ಅಂಶ ನಮ್ಮಲ್ಲಿದೆ. ಮಾಯೆಯ ಅಂಶ ಯಾವುದು ಅಂತ ಕೇಳಿದ್ರೆ ಕಲ್ಪನಾ. ಅದು ಏನು, ಸಾವಿರಾರು ಕಲ್ಪನೆಗಳನ್ನು ಮಾಡಿಕೊಳ್ಬೋದು. ನೀವು ಕಲ್ಪಿಸಿಕೊಳ್ಳುವ ಒಂದು ನಿಮಗೆ ಆ ಶಕ್ತಿ ಬೆಳೆದಂತೆ
ನೀವು ಇದ್ದಲ್ಲೇ ಪ್ರಪಂಚವನ್ನು ತಂದ್ಕೊಂಡು ಬಿಡ್ಬೋದು. ಹೌದು ಹೌದು ಯಾವುದನ್ನು ಎಲ್ಲಿಗೋ ಜೋಡಿಸುತ್ತೆ, ಅದು ನಿಜ. ಇನ್ನೇನೋ ಮಾಡುತ್ತೆ ಎಲ್ಲ ಅಲ್ವಾ? ಶ್ರವ್ಯ ಕಾವ್ಯಗಳು ದೃಶ್ಯ ಕಾವ್ಯಗಳು ಬೆಳೆದಿದ್ದೇ ಅದರಲ್ಲಿ ಅಲ್ಲ. 4 ಕೈಗಳು ಬಂದ ಒಂದು ಭಾವನೆ ನನಗಾಗ್ಬೋದು ಹೌದು 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 ಅಲ್ವಾ? ಹೌದು ಹೌದು ಹಾಗೆ 100 1000 ತಲೆಯನ್ನು ಹೊತ್ತ ಒಂದು ಅನುಭವ ನನಗೆ ಬರಬಹುದು, ಹಾರಾಡಿದ ಅನುಭವ, ಮುಳುಗಿದ ಅನುಭವ ಎಲ್ಲ. ಆಗ್ಬೋದು. ಹೌದು. ಅಂದರೆ ಯಾವ ಯಾವ ಕಾರ್ಯಕ್ಕೆ ಯಾವ ಯಾವ ಅರ್ಹತೆ ಬೇಕೋ ಅದನ್ನೆಲ್ಲವನ್ನೂ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲೇ ಇರೋದು. ಈಗ ನಾವು ಮೂಲಭೂತವಾಗಿ ನೀವು ಕೇಳಿದ ಪ್ರಶ್ನೆಯ ಒಂದು ಕಣ ನಮಗೆ ಸಿಗೋದಿಲ್ಲಿ. ಹ್ಮ್ ಒಂದು ಕ್ಲುಪ್ತ, ಹ್ಮ್ ಅದು ಸತ್ಯ. ಹೌದು ಕ್ಲುಪ್ತ ಅಂತಂದ್ರೆ ಅರ್ಥ ಏನೊಂದು ಪ್ರಮಾಣ ಸಿದ್ಧ. ಹ್ಮ್ ಪ್ರಮಾಣದಿಂದ ಸಿದ್ಧವಾದ ಒಂದು ವಿಷಯ ಇದೆ, ಇನ್ನೊಂದು ಕಲ್ಪನಾ. ಈ ಕಲ್ಪನಾ ಎಂಬುದು ಕೆಲಸ ಮಾಡಬೇಕಿದ್ರೆ ಕ್ಲುಪ್ತವಾದದ್ದು ಒಂದು ಇರಬೇಕು. ಹಾ, ಏನೂ ಇಲ್ಲದೆ ಕಲ್ಪನೆ ಮಾಡೋಕೆ ಆಗೋಲ್ಲ ನೋಡಿ. ನಿಜವೇ ನಿಜವೇ. ಹೌದು ಹೌದು ಈಗ ನಮಗೆ ಹಾವು ಎಂಬ ಭ್ರಮೆ ಹುಟ್ಟಬೇಕಾದ್ರೂ ಅಂಕು ಡೊಂಕಾಗಿ ಬಿದ್ದಿರುವ ಹಗ್ಗ ಬೇಕು. ಹಗ್ಗ ಇಲ್ಲದೆ ಇದ್ರೆ ಹಾವು ಅಂತ ಹೇಳೋಕ್ಕಾಗುತ್ತಾ? ನಿಜವೇ ನಿಜವೇ. ಬರತ್ತಾ? ಹೌದು ಹೌದು ಹೌದು. ಹಾಗೆ ಕಲ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. 10 ಕೈಗಳನ್ನ ಕಲ್ಪಿಸ್ಕೊಳ್ಬೇಕು ಅಂತ ಅಂದ್ರೆ ಎರಡು ಕೈ ಅಲ್ಲ, ಒಂದು ದೇಹ ಗೊತ್ತಿರ್ಬೇಕು. ಇರಬೇಕು, ಹೌದು, ದೇಹ ಇರಬೇಕು, ದೇಹ ಹೌದು, ಇರಬೇಕು. ಹೌದು, ಹೌದು, ಹೌದು. ಆದ್ದರಿಂದ ಕಲ್ಪನಾ ಎಂಬ ಒಂದು ಈ ಮನೋಧರ್ಮ ಇದೆಯಲ್ಲ, ಮನೋವೃತ್ತಿ, ವೃತ್ತಿ ಶಬ್ದವನ್ನು ಬಳಸಿದ್ದಾರೆ ಇದನ್ನ. ಆಹಾ. ಈ ಮನೋವೃತ್ತಿ ಇದೆಯಲ್ಲ, ಮನೋವೃತ್ತಿ ಕೆಲಸ ಮಾಡೋದು ಯಾವಾಗ? ಒಂದು ಇದ್ದಾಗ. ಏನೂ ಇಲ್ಲ ಅಂತಾದ್ರೆ ಅದು ಕೆಲಸನೇ ಮಾಡೋದಿಲ್ಲ. ಹಾಗಾದ್ರೆ ಚಿತ್ರಶಿಲ್ಪಗಳೆಲ್ಲ ಹುಟ್ಟಿದ್ದೇ ಇಲ್ಲಿ ಎಲ್ಲ ಅಲ್ವಾ? ಸಕಲ ಕಲೆಗಳು ಹೌದು ಎಲ್ಲ ಹುಟ್ಟಿದ್ವಿ. ಹೆಚ್ಚಿಗೆ ಮನುಷ್ಯ ಮಾನವ ಇಷ್ಟು ಸಂಪನ್ನವಾಗಿ ಬದುಕ್ತಾ ಇರೋದೇ ಕಲ್ಪನಾ ವಿಲಾಸದಿಂದ. ದೇವರ ಕಲ್ಪನೆಯು ಹೀಗೆ ಬಂದಿರ್ಬೋದು. ನೋಡಿ, ಉಳಿದ ಪ್ರಾಣಿಗಳಿಗೂ ಮನುಷ್ಯನಿಗೂ ಭೇದ ಇರೋದ ಇಲ್ಲೇ ಅಲ್ವಾ? ಉಳಿದ ಪ್ರಾಣಿಗಳಿಗೆ ಆದರೆ ಆಹಾರ, ನಿದ್ರಾ, ಭಯ, ಮೈಥುನ, ಸಂತತಿಯ ಅನುವೃತ್ತಿ, ಇಷ್ಟು ಬಿಟ್ಟರೆ ಹೌದು ಹೌದು. ಬೇರೆ ಪ್ರಪಂಚ ಇಲ್ಲ. ಯಾಕಿಲ್ಲ? ಕಲ್ಪನಾ ಎಂಬುದಿಲ್ಲ. ಆಹಾ. ಕಲ್ಪನಾ ಎಂಬ ಒಂದು ಮನೋವೃತ್ತಿ, ಒಂದು ಮಾನಸಿಕ ಶಕ್ತಿ ಇದ್ದರೆ ಎಲ್ಲವೂ ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಕೂಡ ಸತ್ವದ ಬಲವೇ ಏನೋ. ಹೌದು, ಅದರದ್ದೇ ಬಲ. ಆದ್ದರಿಂದ ಇದು ಏನಾಯಿತು ಅಂತಂದರೆ, ಹ್ಮ್. ಈ ಕಲ್ಪನಾ ಎಂಬ ಒಂದು ಶಕ್ತಿಯಿಂದ, ವೃತ್ತಿಯಿಂದ, ಆ ಮನೋಧರ್ಮದಿಂದಾಗಿ ಪ್ರೇಕ್ಷಕನಾದವನು ಒಂದು ಅನುಭವವನ್ನು ಪಡಿತಾ ಹೋಗ್ತಾನೆ. ಈಗ ಕ್ಲುಪ್ತವಾದದ್ದು ನಟನ. ಹೌದು ನಾಟ್ಯ ಮತ್ತು ನಟನವೆಂಬುದು ಕ್ಲುಪ್ತ. ಹೌದು. ನಟನ ಅಂದರೆ ಅಭಿನಯ. ಹೌದು ಹೌದು ನಾಟ್ಯ ಮತ್ತು ಅಭಿನಯ, ವಸ್ತು ಮತ್ತು ಅಭಿನಯವೆಂಬುದು ಕ್ಲುಪ್ತ. ಹೌದು. ಅದರಲ್ಲಿ ಒಬ್ಬ ಸಹೃದಯನ ಕಲ್ಪನಾ. ಹಾಗೆ ಒಬ್ಬ ನಟನೂ ಒಬ್ಬ ಜೀವನೇ ಆದ್ದಕ್ಕೆ, ಮನುಷ್ಯನೇ ಆದ್ದರಿಂದ ಅವನ ಕಲ್ಪನೆಯು ಅಲ್ಲಿ ಕೆಲಸ ಮಾಡುತ್ತೆ. ಹೌದು 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 ಹೌದು. ಅದು ನಾಟ್ಯ ನಿರ್ಮಾಣದಲ್ಲಿ ಕೆಲಸ ಮಾಡುತ್ತೆ. ಆಲಂಬನ ಉದ್ದೀಪನ ವಿಭಾಗಗಳಿಂದ ಅಲ್ಲೇ ಅವನು ಅಲ್ಲಿ ನಾಟ್ಯ ನಿರ್ಮಾಣದಲ್ಲಿ ಕೆಲಸ ಮಾಡುತ್ತೆ. ಹೌದು 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 ಹೌದು. ಅದೇ ಒಬ್ಬ ಸಾಮಾಜಿಕನ ಕಲ್ಪನೆ ಏನಾಗತ್ತೆ ಅಂದರೆ, ಅದನ್ನು ಅನುಭವ ಆಗಿಸುವಲ್ಲಿ ಕೆಲಸ ಮಾಡುತ್ತೆ. ಆಹಾಹಾಹಾ. ಅನುಭವವಾಗಿ ತೆಗೆದುಕೊಳ್ಳುವಲ್ಲಿ ಆ ಕಲ್ಪನೆ ಎನ್ನುವುದು ಕಾರ್ಯವನ್ನು ನಿರ್ವಾಹ ಮಾಡುತ್ತೆ. ಇದರಿಂದ ಏನಾಯಿತು? ನಾಟ್ಯಾನುಭವವೆಂಬುದು ಹ್ಮ್. ಒಂದು ವಿಲಕ್ಷಣವಾದ ಅನುಭವ. ಆಹಾರ್ಯ ಭ್ರಮೆ ಎಂಬ ಮೂಲದಿಂದ ಹ್ಮ್ ಹ್ಮ್. ಕಲ್ಪನಾ ಎಂಬ ಶಕ್ತಿ ಜಾಗರಿಸಿ ಯಾವ್ಯಾವುದು ಬೇಕೋ ರಸ ನಿರ್ಮಾಣಕ್ಕೆ ಅದು ಎಲ್ಲವನ್ನೂ ತಂದು ಒದಗಿಸುವಂತಹ ಒಂದು ಅಭೂತಪೂರ್ವವಾದಂತಹ ಶಕ್ತಿ ಇದು ಮಾನಸಿಕ ಶಕ್ತಿ. ಸಿಹಿಯಾದ ಸುಳ್ಳು ಮಾತ್ರ ಅಲ್ವಾ ಇದು ಕೂಡ? ಹಾಗಾದ್ರೆ ಅದೇ ಸುಳ್ಳು. ಯಾಕೆ ಸುಳ್ಳು? ಕಲ್ಪನಾ ಅದರಿಂದಲೇ ಕ್ಲುಪ್ತವಾದ್ದು ಒಂದು ಬೇಕಲ್ಲಿ. ಹೌದೌದು. ಅಲ್ಲಿ ನಿಜವಾಗಿ ಕ್ಲುಪ್ತವಾಗಿರೋದು ಯಾವುದು ಅಂತ ಕೇಳಿದರೆ ರಸ ಏವ ನಾಟ್ಯಂ ಅಂತ ಹೇಳಿದ್ದು ಅದಕ್ಕೆ. ಕಲೆಯ ಸುಳ್ಳನ್ನ ಸತ್ಯಕ್ಕೆ ಕೊಂಡೊಯ್ಯುವಂತ ಅದು ಏನಾಗಿದೆ ಅಂದರೆ, ರಸವೆಂಬುದು ಸತ್ಯ, ಕ್ಲುಪ್ತ ಅದು. ಹೌದೌದು. ರಸಕ್ಕಾಗಿ, ರಸ ನಿರ್ಮಾಣಕ್ಕಾಗಿ ಇದಷ್ಟು ಸುಳ್ಳು ಏರ್ಪಟ್ಟಿದೆ. ಆಹಾ. ಆದ್ದರಿಂದ ಸುಳ್ಳಿರೋದೇ ಸತ್ಯಕ್ಕಾಗಿ, ಆ ಸತ್ಯವನ್ನು ಮರೆಮಾಚೋಕ್ಕಲ್ಲ. ನಿಜ ನಿಜ ನಿಜ. ಅದು ಹೇಗೆ ಅಂದರೆ, ಅದು ಮುಚ್ಚಿ ತೆರೆದು ರಹಸ್ಯಂಚ ಪ್ರಕಾಶಂಚ ಒಂದು ಪ್ರಭಾವವನ್ನು ಮಾಡೋದೇ ಅದರ ಕಾರ್ಯವಿಧಾನ. ಓಹೋ. ಒಮ್ಮೆ ತೆರೆದು ಕಾಣಿಸತ್ತೆ, ಇನ್ನೊಮ್ಮೆ ಮುಚ್ಚಿ ಮರೆ ಮಾಡುತ್ತೆ. ಆದ್ದರಿಂದಲೇ ತೆರೆ ಮರೆ ಎಂಬ ಮಾತು ಬಂದದ್ದು. ಆಹಾಹಾಹಾ. ತೆರೆದು ನೋಡು, ಕೆಲಸ ಮುಗಿದ ಮೇಲೆ ಮರೆ, ಹೌದೌದು ಹೌದು. ಮರೆಯಾದದ್ದನ್ನು ಮತ್ತೆ ತೆರೆ. ಹೌದೌದು. ಈ ತೆರೆ ಮರೆ ಎಂಬುದೇ ರಂಗದ ಪ್ರಪಂಚ. ಆ ರಂಗ ಪ್ರಪಂಚ. ಏನು? ಸತ್ಯ ಅನೃತಗಳ ಮಿಥುನ ಅದು. ಆಹಾ. ತೆರೆ ಮತ್ತು ಮರೆ. ತೆರೆ ಎಂಬುದು ಸತ್ಯ, ಮರೆ ಎಂಬುದೇ ಸುಳ್ಳು. ಆದ್ದರಿಂದ ಈ ಸತ್ಯಾನೃತಗಳ ಒಂದು ದಾಂಪತ್ಯದಿಂದ ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ, ಸುಳ್ಳಿರೋದೇ ಸತ್ಯಕ್ಕಾಗಿ. ಹೌದು 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 ಹೌದು. ಆದ್ದರಿಂದ ಇಷ್ಟೂ ಪ್ರಕ್ರಿಯೆ ಇರೋದೇ ರಸಕ್ಕಾಗಿ. ಮಾಯಾ ಕಲ್ಪನೆಗಳ ಒಡನಾಟದಿಂದ ಆ ಸತ್ಯ ಶಿವನನ್ನ ಅನುಸರಿಸೋದು ಇದು ದಾರಿ. ಈ ದಾರಿಯಲ್ಲಿ ಹೋಗ್ತಾ ಇರಬೇಕು. ಹೌದು ಹೌದು ಹೌದು. ಸತ್ಯಕ್ಕೆ ಸತ್ಯವೇ ದಾರಿ ಅಲ್ಲ, ಸತ್ಯಕ್ಕೆ ಸುಳ್ಳು ದಾರಿ. ಆ ಇದು ಇಲ್ಲಿರುವಂತಹ ಒಂದು ಅನುಭವ ಆಯಿತು. ಆಹಾ. ಆದ್ದರಿಂದ ಅಸತ್ಯೇ ವರ್ತ್ಮನಿ ಸ್ಥಿತ್ವ ತತಃ ಸತ್ಯಂ ಸಮೀಹತೆ. ಆದರೆ ಸತ್ಯ ಸಮೀಹ ಇರಬೇಕು.
ಸತ್ಯವನ್ನು ತಲುಪುವ ಒಂದು ತ್ವರೆ ಇರಬೇಕು. ಹೌದು. ಹಾಗೆ ತೊರೆದು ಬಂದರೆ ಸತ್ಯವೇ ಸಿಗೋದು. ಹೌದು ಹೌದು ಹೌದು. ಎಲ್ಲ ತೊರೆಗಳನ್ನು ಕಳೆದು ಆಗ ಅವನು ಯೋಗಿ ಆಗ ಯೋಗ ಅವನ ಸತ್ಯಕ್ಕೆ ಬಂದು ಸೇರ್ತಾನೆ. ಹೌದು. ಹಾಗಾಗಿ ಸುಳ್ಳಿನಿಂದ ಸತ್ಯದ ಉದಯ ಆಗುತ್ತದೆ ಎನ್ನುವುದೇ ಇಲ್ಲಿರುವಂತಹ ಒಂದು ಮರ್ಮ ಇದು. ಆಗ ಅವನು ಯೋಗಿ ಆಗ್ತಾನೆ ಅಂತ ನೀವು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದು ಬಹಳ ಸತ್ಯ ಅಂತ ಅನಿಸುತ್ತೆ ಈಗ. ಆದ್ದರಿಂದ ಸತ್ಯವನ್ನು ರಸವನ್ನೇ ಪಡಿತಾನೆ. ರಸಾನುಭವವೆಂಬುದು ಸುಳ್ಳಲ್ಲ, ಅದು ಸತ್ಯ. ರಸವೆಂಬುದೇ ಸತ್ಯ, ಅದರ ಅನುಭವ ಅಂದರೆ ರಸಕ್ಕಿಂತ ಭಿನ್ನ ಅಲ್ಲ. ಹೌದು ಹೌದು. ಇದು ಒಂದು ಸಿದ್ಧಾಂತ ಇದೆ. ಈಗ ಆಸ್ವಾದ್ಯ ಆಸ್ವಾದಕ ಎಂಬ ಎರಡು ಭೇದವನ್ನು ನಾವೇನು ಇಟ್ಕೊಳ್ಬೇಕಾದ್ದಿಲ್ಲ. ಯಾವುದು ಈಗ ಆಸ್ವಾದ ಮಾಡ್ತಾ ಮಾಡ್ತಾ ಆಸ್ವಾದವೇ ಆಸ್ವಾದ್ಯ ಆಗತ್ತೆ, ಆಸ್ವಾದ್ಯವೇ ಆಸ್ವಾದ ಆಗತ್ತೆ. ಈಗ ನಾಲಿಗೆ ಮೇಲೆ ಕಲ್ಲು ಸಕ್ಕರೆ ಇಟ್ಟು ಚಪ್ಪರಿಸಿದ ಹಾಗೆ ನೀವು ಚಪ್ಪರಿಸಿದ್ದು ಯಾವುದನ್ನ? ನಿಮ್ಮ ನಾಲಿಗೆಯ ರಸವನ್ನೇ ಚಪ್ಪರಿಸ್ತಾ ಇರ್ತೀರಿ. ಹೌದು 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 ಹೌದು. ಕಲ್ಲು ಸಕ್ಕರೆ ಕರಗಿ ಹೋಗಿರತ್ತೆ, ನಿಜ. ಕರಿಗೆ ಎಲ್ಲಿ ಹೋಗುತ್ತೆ? ನಾಲಿಗೆಯಲ್ಲೇ ಇರುತ್ತೆ. ಹೌದು ಆದ್ದರಿಂದ ನಮ್ಮ ನಾಲಿಗೆಯನ್ನು ನಾವೇ ಚಪ್ಪರಿಸ್ತೇವೆ. ಆವಾಗ ಏನಾಯಿತು? ಆಸ್ವಾದ್ಯವೇ ಆಸ್ವಾದ ಆಯಿತು, ಆಸ್ವಾದ ಆಯಿತು. ಇಂತಹ ಅನುಭವಗಳೆಲ್ಲ ನಮ್ಮಲ್ಲಿದೆ, ನಾವು ಯಾಕೋ ಸೂಕ್ಷ್ಮವಾಗಿ ಗಮನಿಸೋದಿಲ್ಲ ಅದನ್ನು, ಅಷ್ಟೇ ಇರೋದು. ಹಾಗಾದರೆ ಈ ಕಲ್ಪನೆಗೆ ಇಷ್ಟೊಂದು ಶಕ್ತಿ ಇದೆ ಅಲ್ಲ, ಕಲ್ಪನೆಯಿಂದ ಬಿಡಿಸಿಕೊಳ್ಳುವುದು ಹೇಗೆ? ಅಂದರೆ ಈಗ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಬಿಡಿಸ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ, ಈಗ ಸಿನಿಮಾ ನೋಡಿದವನಿಗೆ ಎಷ್ಟೋ ದಿನಗಳ ಕಾಲ ಅದರದ್ದು ಗುಂಗು ಹಿಡಿದುಕೊಂಡಿರುತ್ತೆ. ಹಾಗೆ ಯಾವುದೋ ಒಂದು ನಾಟಕವನ್ನು ನೋಡಿದವನಿಗೂ ಕೂಡ ಅದನ್ನು ಮರೆಯದೇ ನೆನಪಿಸ್ಕೊಳ್ತಾ ಇರ್ತಾನೆ. ಈ ಆಹಾರ್ಯ ಭ್ರಮ ಹಾಗಾದರೆ ಅಲ್ಲಿ ಮಾತ್ರ ಅಲ್ಲ, ಮುಂದೆಯೂ ಕೂಡ ಸತತವಾಗಿ ಮುಂದುವರಿಯುತ್ತಾ? ಹೇಗೆ ಇದು? ಕಲ್ಪನೆಯ ಶಕ್ತಿ ಬಹಳ ವಿವಿಧ ಮತ್ತು ವಿಚಿತ್ರ. ಅದು ನಮ್ಮ ಮನಸ್ಸಿನ ಒಂದು ಸತ್ವವನ್ನು, ಬಲವನ್ನು ಅವಲಂಬಿಸಿದೆ ಅಂತ ಕಾಣುತ್ತದೆ. ಈಗ ಎಲ್ಲ ಮಾನವರಲ್ಲೂ ಒಂದು ಕಲ್ಪನಾ ವಿಲಾಸ, ಕಲ್ಪನಾ ಶಕ್ತಿ ಇದೆ, ನಾವು ಗಮನಿಸ್ತೇವೆ. ತಾರತಮ್ಯ ಇರ್ಬೋದು. ಅವರವರ ಚಿತ್ತಕ್ಕೆ ಯಾವ ರೀತಿಯ ಬಲ ಇದೆಯೋ ಅದಕ್ಕನುಗುಣವಾಗಿ ಕಲ್ಪನಾ ಎಂಬ ವೃತ್ತಿಯೂ ಕೂಡ ಭಿನ್ನ ಭಿನ್ನವಾಗ್ತಾ ಹೋಗ್ತದೆ. ಹೌದು. ಈಗ ಕಲ್ಪನೆಗೂ ಅನೇಕ ಕ್ಷೇತ್ರಗಳಿದೆ. ನಾವು ಬಳಕತಾ ಯಾವ ಕ್ಷೇತ್ರದಲ್ಲಿ ನಮ್ಮ ಕಲ್ಪನೆಯನ್ನು ನಾವು ಹೆಚ್ಚೆಚ್ಚು ವಿಸ್ತಾರ ಮಾಡಿಕೊಳ್ತೇವೆಯೋ ಅಲ್ಲಿ ಕಲ್ಪನೆ ಎಂಬ ಅದರ ಅನುವೃತ್ತಿಯು ಹಾಗೆ ತೀವ್ರವಾಗಿ ಸಾಗ್ತಾ ಇರ್ತದೆ. ಹೌದು ಹೌದು. ಈಗ ಒಂದು ಕಲ್ಪನೆ ನಮ್ಮಲ್ಲಿ ಪ್ರಬುದ್ಧ ಆಗೋದಕ್ಕೆ ಒಂದು ಕ್ಷಣ ಸಾಕು. ಕೆಲವೊಮ್ಮೆ ಅದಕ್ಕೆ ಕೆಲವು ಕಾಲಗಳು ಬೇಕಾಗ್ತದೆ, ಕೆಲವು ಕ್ಷಣಗಳ ಪ್ರಯತ್ನವೂ ಬೇಕಾಗ್ತದೆ. ಇದು ತುಂಬ ವಿಚಿತ್ರವಾದ ಸನ್ನಿವೇಶಗಳಿದೆ. ನಾವು ಹೀಗೆ ಅಂತ ಅಳೆಯೋದು ಕಷ್ಟ. ಆದರೆ ಕಲ್ಪನೆಯನ್ನು ಬೇಗ ಹುಟ್ಟಿಸೋದಕ್ಕೆ ರಂಗಕಲೆಗೆ ಸಾಧ್ಯ ಇದೆ. ನೀವು ಅದೇ ಚಿತ್ರದಲ್ಲಿ, ಶಿಲ್ಪದಲ್ಲಿ ಒಂದು ಕ್ಷಣಕ್ಕೆ ನಮ್ಮ ಚಿತ್ತವನ್ನು ಸೆಳೆದು ಬಿಡುತ್ತದೆ. ಚಿತ್ತಾಕರ್ಷಕ, ನಾವು ಈ ಮಾತನ್ನು ನಾವು ಬಳಸ್ತೇವೆ. ಚಿತ್ತವನ್ನು ಎಳೆದು ಅಲ್ಲಿ ಒಮ್ಮೆ ಸೆರೆಯಾಯಿತು ಅಂದರೆ ಮನಸ್ಸು ಅದರ ಒಳಗೆ ತನ್ನ ಕಲ್ಪನೆಯ ಗರಿಗಳನ್ನು ಬಿಚ್ಚಿಕೊಡೋದಕ್ಕೆ ಪ್ರಾರಂಭ ಮಾಡ್ತದೆ. ಅದು ಅನುವೃತ್ತಿ ಆಗಿ ಕಲ್ಪನೆ ವಿಕಾಸಗೊಂಡಂತೆ, ಅದು ವಿಲಸಿತವಾದಂತೆ ನಮಗೆ ಒಂದು ಬಗೆಯ ತೃಪ್ತಿಯೂ ಸಿಗೋದಕ್ಕೆ ಶುರುವಾಗ್ತದೆ. ಆ ತೃಪ್ತಿಯ ಒಂದು ಪ್ರಲೋಭನೆ ಒಳಗಾದಾಗ ಆವಾಗ ಆ ಕಲ್ಪನಾ ಧಾರೆ ನಿಲ್ಲೋದಿಲ್ಲ, ಬೆಳೀತಾ ಹೋಗ್ತದೆ. ನೋಡಿ, ಅದು ಎಲ್ಲ ವಸ್ತುಗಳಲ್ಲೂ ಮುಂದುವರಿಯುತ್ತೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಕನಸು ಅಂತ ಒಂದು ಮಾತು ಬಂತು. ಕನಸಿನ ಹಾಗೆ ಇತ್ತು. ಇದು ನಿದ್ದೆ ಮಾಡದ ಕನಸು. ಈಗ ನಿದ್ದೆಯಲ್ಲಿ ನಿದ್ರಾ ಎಂಬ ಅವಸ್ಥೆಯಲ್ಲಿ ಬರುವ ಕನಸು ಬೇರೆ. ಅದು ನಮ್ಮ ಪೂರ್ವಾನುಭವದ ಸಂಸ್ಕಾರಗಳ ಒಂದು ವಿಚಿತ್ರ ಸಂಯೋಜನೆಯಿಂದ ಆಗುವ ಕನಸು. ಅದು ಕನಸಿನಲ್ಲಿ ಹುಲಿ ಬರುತ್ತೆ, ಹುಲಿ ಬಂದು ನಮ್ಮನ್ನು ತಿಂದ ಹಾಗೆ ಕಾಣುತ್ತೆ. ತಿಂದ ಮೇಲೂ ನಾವಿರ್ತೇವೆ. ನಮಗೊಂದು ಆಶ್ಚರ್ಯ ಅದು. ಆದ್ದರಿಂದಲೇ ಸಂಕಟ ಅನುಭವಿಸೋದು. ನಿಜವಾದ ಜೀವನದಲ್ಲಿ ಹುಲಿ ಬಂದು ಆಕ್ರಮಿಸಿ ಒಬ್ಬರನ್ನು ಕೊಂದು ಬಿಟ್ಟರೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಅವನಿಗೂ ಗೊತ್ತಾಗೋದಿಲ್ಲ. ಆದರೆ ಸ್ವಪ್ನದಲ್ಲಿ ಹಾಗಲ್ಲ. ಕನಸಿನಲ್ಲಿ ಹುಲಿ ಬಂದು ಆಕ್ರಮಿಸಿ ನಮ್ಮನ್ನು ತಿಂದ ಮೇಲೂ ನಾವು ಸಂಕಟವನ್ನು ಅನುಭವಿಸ್ತೇವೆ. ಅಂದರೆ ಇದರ ಅರ್ಥ ಏನು? ನಾವಿರ್ತೇವೆ, ನಾವು ಹೋಗೋದಿಲ್ಲ, ನಮ್ಮ ಮನಸ್ಸು ಅದನ್ನು ಕಲ್ಪಿಸಿಕೊಳ್ತಾ ಇರ್ತದೆ. ಆದ್ದರಿಂದ ಬೇರೆ ಬೇರೆ ಅವಸ್ಥೆಗಳಲ್ಲಿಯೂ ಕಲ್ಪನೆ ಕೆಲಸ ಮಾಡುತ್ತೆ, ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಅಲ್ಲ. ಆದರೆ ಇಲ್ಲಿ ಇರುವ ಈ ನಮ್ಮ ಕಾವ್ಯ ಭೂಮಿಕೆಯಲ್ಲಾಗಲಿ ಅಥವಾ ನಾಟ್ಯರಂಗದಲ್ಲಾಗಲಿ ಒಬ್ಬ ಸಾಮಾಜಿಕನಿಗೆ, ಸಹೃದಯನಿಗೆ ಉಂಟಾಗುವ ಕಲ್ಪನಾ ವಿಲಾಸ ಇದೆಯಲ್ಲ, ಇದು ಜಾಗೃತವಾಗಿದ್ದಾಗಲೇ ಆಗುವಂಥದ್ದು. ಎಚ್ಚರದ ಕನಸಿದು, ಕನಸಿನ ಹಾಗೆ ಎಚ್ಚರದ ಕನಸಿದು, ಎಚ್ಚರಿಕೆಯ ಕನಸು ಹೌದು. ಕನಸಿನಲ್ಲೂ ಏನೇನೋ ಕಲ್ಪನೆ ಆಗೋಲ್ಲ. ಅಸಂಗತ ಅಸಂಬದ್ಧಗಳ ಕಲ್ಪನೆ ಇಲ್ಲ, ಒಂದಕ್ಕೊಂದು ಸಂಗತವಾಗಿ ಸಂಬದ್ಧವಾಗಿಯೇ ಕಲ್ಪಿಸಿಕೊಡ್ತಾ ಹೋಗ್ತಾ ಇರುತ್ತೆ. ಜಾಗೃತಿ ಇದ್ದಾಗಲೇ ಅಂದರೆ ಯಾವುದು ಬೇಡವೋ ಅದನ್ನು ಕ್ಯಾನ್ಸಲ್ ಮಾಡೋದು, ಮರಿತಾ ಬರೋದು. ಯಾವುದು ಬೇಕೋ ಅದನ್ನು ಪೂರೈಸಿಕೊಳ್ಳೋದು, ಸೃಷ್ಟಿ ಮಾಡೋದು. ಬೇರೆ ಕಡೆ ಇರೋದನ್ನು ತಂದು ಸೇರಿಸೋದು.
ನನಗೆ ರೆಕ್ಕೆ ಇಲ್ಲ, ಆದರೆ ನನ್ನ ಕಲ್ಪನೆಯಲ್ಲಿ 2 ರೆಕ್ಕೆ ಬಂದು ನನ್ನನ್ನು ಹಾರಿಸಿಕೊಂಡು ಹೋಗ್ತಾ ಇರ್ತದೆ. ಇಲ್ಲದ ರೆಕ್ಕೆ ಕೂಡಿಕೊಂಡು ಬಂದದ್ದೇ ಕಲ್ಪನೆಯಿಂದ. ಆದ್ದರಿಂದ ನಮ್ಮ ಕೊರತೆಗಳನ್ನು ತುಂಬಿಸಿ ಪೂರೈಸಿಕೊಂಡು ಬರ್ತದೆ ಕಲ್ಪನೆ. ಈ ಕಲ್ಪನೆಯನ್ನು ನಾವು ಹೆಚ್ಚು ಗಮನಿಸುವಂಥದ್ದು ಎಲ್ಲಿ ಅಂತ ಕೇಳಿದರೆ ನೋಡಿ, ಕಾದಂಬರಿಗಳು. ಹೌದು, ಪೂರ್ಣ ಅಲ್ಲ, ಕಲ್ಪನಾ ಸಾಮ್ರಾಜ್ಯ ಅದು. ಹೌದು ಹೌದು. ಬೌದ್ಧ ದರ್ಶನದಲ್ಲಿ ಒಂದು ಕಡೆಗೆ ಒಂದು ಮಾತು ಬಂದಿದೆ, ತುಂಬ ಅದ್ಭುತವಾದ ಮಾತು. ಮನೋರಾಜ್ಯ ವಿಜೃಂಭಣಂ ಏತತ್ ಅಂತ ಹೇಳ್ತಾರೆ. ಒಂದು ಪ್ರಾಮಾಣಿಕ ಅದನ್ನು ನಿರ್ಧಾರ ಮಾಡೋದಕ್ಕೆ ತೊಡಗಿದಾಗ ನಾವು ಯಾವ್ಯಾವುದು ಪ್ರಮಾಣದ ಕ್ಷೇತ್ರ ಅಂತ ಅಂದ್ಕೊಂಡಿದ್ದೇವೆಯೋ ಅದೆಲ್ಲ ಮನೋರಾಜ್ಯ ವಿಜೃಂಭಣ ಅಂತ. ನೀವೆಲ್ಲ ಕಲ್ಪಿಸಿಕೊಂಡದ್ದಪ್ಪ. ಯಾವುದೋ ಒಂದನ್ನು ಮರೆ ಮಾಡಿಕೊಂಡು ಆ ಮರೆಯೊಳಗೆ ನೀವು ಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದರಿಂದ ಇಡೀ ಜೀವನವೇ ಮನೋರಾಜ್ಯ ವಿಜೃಂಭಣ ಅಂತ ಹೇಳುವಾಗ ಜೀವನದ ಒಳಗೆ ಮನೋರಾಜ್ಯ ವಿಜೃಂಭಣ ಇಲ್ವಾ? ಇದು ಇದೆ. ನಮ್ಮ ಕಲ್ಪನೆ ನಮಗೆ ತೃಪ್ತಿಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆವಾಗ ಅದು ಗುಂಗು ಅಂತ ಆಗೋದು. ಈಗ ಯಕ್ಷಗಾನ ನೋಡುವಾಗ ನಮಗೆ ಬಾಲ್ಯದಲ್ಲಿ ಇತ್ತು 1, 2, 3, 4 ನಿರಂತರವಾಗಿ ರಾತ್ರಿ ಇಡೀ ಯಕ್ಷಗಾನವನ್ನು ನೋಡೋದು. ನೋಡಿದ ಹಾಗೆ ಗುಂಗು ಹೆಚ್ಚಾಗೋದು. ಮಾನವ ದಿವಸ ಹಗಲು ವಿಶ್ರಾಂತಿ ಇಲ್ಲ, ನಿದ್ದೆ ಇಲ್ಲ, ಆದರೂ ಮತ್ತೆ ಆಟಕ್ಕೆ ಹೋಗ್ಬೇಕು, ಕಾರ್ಯಕ್ರಮ ನೋಡಬೇಕು. ಒಂದು ರೀತಿಯ ಮಾದಕ ದ್ರವ್ಯವೇ. ಅಲ್ಲಲ್ಲ, ಅದು ನಶೆ ಅಂತಲೂ ಕಾಣುತ್ತೆ. ನಶೆ ಅಂದ್ರೆ ಯಾವ ಅರ್ಥದಲ್ಲಿ? ನಮ್ಮ ಜಾಗೃತ ದಶೆಯ ದೃಷ್ಟಿಯಲ್ಲಿ ನಶೆ, ಆದ್ರೆ ಅಲ್ಲಿ ಎಚ್ಚರ ಇದೆಯಲ್ಲ ಕಲಾಲೋಕದಲ್ಲಿ. ಈಗ ರಾವಣ ವಧೆ ಪ್ರಸಂಗ ಆದ್ರೆ ಅಲ್ಲಿ ದುರ್ಯೋಧನ ಪ್ರವೇಶವನ್ನ ಅದು ನಿರೀಕ್ಷೆ ಮಾಡೋದಿಲ್ಲ, ಹಾಗೆ ಕಲ್ಪಿಸೋದಿಲ್ಲ. ಅಲ್ಲ, ಅಲ್ಲಿ ಅದು ತಾರ್ಕಿಕವಾದ ಕಲ್ಪನೆ, ಅದು ಅತಾರ್ಕಿಕ ಕಲ್ಪನೆ ಅಲ್ಲ, ಅವೈಜ್ಞಾನಿಕವಾದ ಕಲ್ಪನೆ ಅಲ್ಲ. ನಾವು ಅದನ್ನು ಗಮನಿಸಬೇಕು. ನಮ್ಮ ಕಲ್ಪನಾ ವಿಲಾಸದಲ್ಲೂ ಬೆಂಕಿಯೇ ಸುಡಬೇಕು, ನೀರು ಸುಡೋದಿಲ್ಲ. ನೀರು ಹರಿದುಕೊಂಡೇ ಹೋಗ್ಬೇಕು. ಆದ್ದರಿಂದ ಈ ಕಲ್ಪನೆಯ ಒಳಗಿನ ತರ್ಕ ಅದು. ಅದಕ್ಕಾಗಿ ಜಾಗರ ಅಂತ ಹೇಳಿದ್ದು ನಾವು. ಅದು ತಾರ್ಕಿಕವಾದ ಕಲ್ಪನೆ, ಆದ್ದರಿಂದಲೇ ಅದು ಜಾಗರದ ಕನಸು. ಈ ಆದ್ದರಿಂದಲೇ ಭ್ರಮವನ್ನು ನಾವು ಆಹರಣ ಮಾಡುವಾಗಲೂ ಕೂಡ ಆಹರಣವೆಂಬುದು ತಾರ್ಕಿಕವಾದ ಕ್ರಿಯೆ, ತಾರ್ಕಿಕವಾದ ಕ್ರಿಯೆ. ಆದ್ದರಿಂದ ಅದರ ಮುಕ್ತಾಯ ಹೇಗಾಗಬೇಕು ಅಂತ ಕೇಳಿದರೆ ನಮ್ಮ ವಶದಲ್ಲಿ ಇರೋದಿಲ್ಲ, ಅದು ನಮ್ಮ ವಶದಲ್ಲಿಲ್ಲ. ಆದ್ದರಿಂದಲೇ ಅದನ್ನು ವಿಚಿತ್ರ ಅಂತ ಹೇಳೋದು. ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅಂತಂದರೆ, ಈ ನಾಟ್ಯಾನುಭವವೆಂಬುದು ನಿರ್ವಚನಕ್ಕೆ ಸಿಗೋದಲ್ಲ, ನಿರ್ವಚನಕ್ಕೆ ಸಿಗೋದಿಲ್ಲ. ಅಷ್ಟು ದೂರ ನಿರ್ವಚನ ಮಾಡಬಹುದು, ನಿರ್ವಚನ ಮಾಡಲಿಕ್ಕೆ ಆಗದೇ ಇರುವ ಒಂದು ಕ್ಷೇತ್ರ ಮತ್ತೆ ಕಾಣುತ್ತೆ ನಮಗೆ. ಅದರ ಬಗ್ಗೆ ನಾವು ಏನೂ ಹೇಳಿಲ್ಲ ಅಂತ. ನೀವು ಒಂದು ದೃಷ್ಟಿಯಿಂದ ನೋಡಿದರೆ ಜಗತ್ತಿನ ಯಾವ ಅನುಭವವನ್ನು ನಿರ್ವಚನ ಮಾಡಿ ಮುಗಿತು ಅಂತಿಲ್ಲ ನೋಡಿ. ಸ್ಥೂಲವಾಗಿ ನಿರ್ವಚನ ಮಾಡಬಹುದು, ಮತ್ತೆ ಸೂಕ್ಷ್ಮ ಗಮನಿಸುವಾಗ ನಿರ್ವಚನಕ್ಕೆ ಅದು ಮೀರಿದೆ. ಅದೇ ಅನುಭವಕ್ಕೆ ಯಾರು ತೆಗೆದುಕೊಳ್ತಾನೋ ಅವನ ಅರ್ಹತೆ ಯೋಗ್ಯತೆಗಳ ಮೇಲೂ ಇದೆ. ಅದಲ್ಲ, ನಿರ್ವಚನ ನಾವು ಮಾಡಬೇಕಾದದ್ದು ಶಬ್ದದಿಂದ ತಾನೇ. ಹೌದು, ಶಬ್ದಕ್ಕೊಂದು ಮಿತಿ ಇದೆಯಲ್ಲ, ಅದರ ಮಿತಿಯನ್ನು ದಾಟೋದಕ್ಕಾಗೋದೇ ಇಲ್ಲ. ನಿಜವೇ ನಿಜವೇ, ಅದು ಹೌದು. ಅಮಿತವಾಗಿ ಅಂದರೆ ಗಣನೆ ಇಲ್ಲದಷ್ಟು ಶಬ್ದ ಪ್ರಯೋಗ ಮಾಡಬಹುದು, ಆದರೆ ಶಬ್ದ ಮುಟ್ಟದೇ ಇರುವ ವಿಷಯ ಅನುಭವದಲ್ಲಿದೆ. ಅದನ್ನು ಹೇಳೋದು ಹೇಗೆ? ಅದನ್ನು ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಈ ಕಲ್ಪನಾ ಒಂದು ಧಾರೆ ಇದೆಯಲ್ಲ, ಅದು ಮುಗಿಯೋದಕ್ಕೂ ಕೂಡ ಯಾವುದೋ ಒಂದು ಕಾಣದ ಕೈಯ ಕೆಲಸ ಮಾಡಬೇಕು. ಇದ್ದಕ್ಕಿದ್ದಂತೆ ಕಲ್ಪನಾ ಧಾರೆ ನಾವು ನೋಡ್ತಾ ಇರುವಾಗಲೂ ನಿಂತು ಹೋಗ್ಬಿಡ್ಬೋದು, ಸ್ತಬ್ಧ ಆಗ್ಬೋದು. ಆದ್ದರಿಂದ ಅದು ನಮ್ಮ ವಶದಲ್ಲಿಲ್ಲ. ಅದು ಆ ಕಲ್ಪನೆಯ ಅದನ್ನು ನಿಯಂತ್ರಿಸುವವನು ಯಾರು ಅಂತ ಗೊತ್ತಿಲ್ಲ, ಯಾರೋ ಒಬ್ಬರು ಇದ್ದಾರೆ. ಅದರ ಬಗ್ಗೆ ಕೆಲವು ಮಾತುಗಳನ್ನು ನಾವು ಆಡಿದಂತೆ ಕಾಣುತ್ತೆ ನಮಗೆ. ಈ ಕಲ್ಪನಾ ಎನ್ನುವುದನ್ನು ಹೇಗೆ, ಅದರ ಶಕ್ತಿ ಎಷ್ಟೆಷ್ಟು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಅದರ ನಿಯಂತ್ರಣ ಹೇಗೆ ಅನ್ನೋದಕ್ಕೆ ಒಂದು ಮಾತಿದೆ, ಕಾವ್ಯವಾಸನ ಅಂತ ಹೇಳಿದ್ದಾರೆ ಅದನ್ನು. ಹಾಗೆ ನಮಗೆ ಈ ರಂಗಕಲೆಗಳನ್ನು ನೋಡೋದಕ್ಕೆ ಒಂದು ವಾಸನ ಅನ್ನೋದಿದೆ, ನೋಡಬೇಕು ಅನ್ನೋ ಅಪೇಕ್ಷೆ ಹುಟ್ಟಬೇಕಲ್ಲ. ಈ ವಾಸನಾ ನಿಯಂತ್ರಣವನ್ನು ಪೂರ್ವಾನುಭವದಿಂದ ನಾವು ಪರಿಶೀಲನೆ ಮಾಡಬಹುದು ಅಂತ ಹೇಳಿದಾಗಿದೆ. ಅನಾದಿ ಕಾವ್ಯ ವಾಸನಾ ಪರಿಪಕ್ವ ಬುದ್ಧಿ. ಒಬ್ಬ ಸಹೃದಯನ್ನು ಹೇಳುವಾಗ ಹಾಗೆ ಅವನಲ್ಲಿ ಕಾವ್ಯವಾಸನೆ ಇದೆ, ಅದು ಅನಾದಿ ಕಾಲದಿಂದ ಇದೆ. ಯಾಕೆಂದರೆ ನಾವು ಪುನರ್ಜನ್ಮವನ್ನು ಒಪ್ಪುವ ಒಂದು ನಮ್ಮ ದರ್ಶನವಾದ್ದರಿಂದ, ನಮ್ಮ ಜೀವನ ದರ್ಶನ ಪುನರ್ಜನ್ಮವನ್ನು ಒಪ್ಪುವ ಜೀವನ ದರ್ಶನವಾದ್ದರಿಂದ ಜನ್ಮ ಜನ್ಮಾಂತರಗಳ ಒಂದು ಕಾವ್ಯವಾಸನಾ ಅನುವೃತ್ತಿ ಇದೆ. ಅದು ಯಾವ ಕಾವ್ಯ ಬಂದಾಗ ಎಷ್ಟು ಕೆಲಸ ಮಾಡಬೇಕು ಅಂತ ಅದಕ್ಕೆ ಗೊತ್ತು, ಅದಕ್ಕೂ ಗೊತ್ತು, ಅದು ಅಷ್ಟನ್ನೇ ಮಾಡುತ್ತೆ. ಅದೇ ರೀತಿ ಈ ನಾಟ್ಯದ ಕ್ಷೇತ್ರದಲ್ಲೂ ಹಾಗೆ
ಅನಾದಿ ನಾಟ್ಯ ವಾಸನ ಎಂಬುದು ಇವರಲ್ಲಿದೆ. ಅದರಿಂದಲೇ ಈ ಕಲ್ಪನೆ ಇಷ್ಟು ಜಾಗರಿಸೋದು. ನೋಡಿ, ಸಾಮಾಜಿಕರಲ್ಲಿ ನೂರಾರು ಜನ ಇರ್ತಾರೆ, ಕಲ್ಪನೆಯಲ್ಲೂ ನೂರಾರು ವಿಧವಾಗಿರುತ್ತೆ. ಹೌದು. ಒಬ್ಬ ವ್ಯಕ್ತಿಯ ಕಲ್ಪನೆಯಂತೆ ಇನ್ನೊಬ್ಬರ ವ್ಯಕ್ತಿಯ ಕಲ್ಪನೆ ಇರೋದಿಲ್ಲ. ಆದ್ದರಿಂದಲೇ ಒಂದು ನಾಟ್ಯಾನುಭವ ಬಂದು ಅದರಿಂದ ರಸಾಸ್ವಾದವಾದರೆ ಆ ಎಲ್ಲ ರಸಾಸ್ವಾದವೂ ಒಂದಲ್ಲ. ಹೌದು ಹೌದು, ನಿಜ. ರಸಾಸ್ವಾದ ಅಂತ ಒಂದೇ ಶಬ್ದದಿಂದ ನಾವು ಹೇಳ್ತಾ ಇದ್ದೇವೆ, ಅದೆಲ್ಲ ಬೇರೆ ಬೇರೆಯೇ ಆಸ್ವಾದಗಳು. ಅದನ್ನು ಉಲ್ಲೇಖ ಮಾಡುವ ಸಂದರ್ಭ ಬಂದಾಗ 100 ಜನ ಇದ್ದರೆ 100 ಮಾತಾಡ್ತಾರೆ. ಹೌದು. ನಿನ್ನೆ ಪ್ರದರ್ಶನದಲ್ಲಿ ಹಾಡು ಬಹಳ ಚೆನ್ನಾಗಿತ್ತು ಅಂತ ಒಬ್ಬ ಹೇಳ್ತಾನೆ, ಹೌದು. ಇನ್ನೊಬ್ಬ ವಾದನ ಅಂದರೆ ಅದ್ಭುತವಾಗಿತ್ತು ಅಂತ ಹೇಳ್ತಾನೆ, ಮತ್ತೊಬ್ಬ ನೃತ್ಯ ಭಾಗ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ, ಹೌದು. ಇನ್ನೊಬ್ಬ ಭಾವಾಭಿನಯ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಹಾಗಿದ್ದರೆ ಹಾಡು ಚೆನ್ನಾಗಿದೆ ಅಂತ ಹೇಳುವವನಿಗೆ ಅವನು ನೃತ್ಯ ಮತ್ತು ಅಭಿನಯ ಬಂದಾಗ ಕಣ್ಣು ಮುಚ್ಚಿದ್ದಾನೆ ಅಂತ ಅರ್ಥ ಅಲ್ಲ. ಅವನ ಆಸಕ್ತಿಯ ಕ್ಷೇತ್ರ ಅಲ್ಲ. ಅಲ್ಲ, ಆಸಕ್ತಿ ಅಂದರೆ ಅಂಟೋದಕ್ಕೆ ಮಾತ್ರ ನಾವು ಹೇಳಿದಾಗಾಯ್ತು. ಅಂಟಿದ ಮೇಲೆ ಅವನ ಕಲ್ಪನೆ ಗರಿ ಬಿಚ್ಚಲಿಲ್ಲ. ಹೌದು ಹೌದು ಹೌದು. ಅಂಟಿದ ಮೇಲೆ ಅವನ ಕಲ್ಪನೆ ಗರಿ ಬಿಚ್ಚಲಿಲ್ಲ. ಬಹುಶಃ ಅದಕ್ಕೆ ಭರತಮುನಿ ನಾಟ್ಯಶಾಸ್ತ್ರದಲ್ಲಿ ಸ್ತ್ರೀಯರಿಗೆ, ಬಾಲಕರಿಗೆ, ಎಲ್ಲಾ ವಯೋಮಾನದವರಿಗೂ ಕೂಡ ಅನುಕೂಲ ಆಗುವ ಥರದ ಪೂರ್ವರಂಗಗಳನ್ನು ನೀಡಿ ಬೇರೆ ಬೇರೆ ಥರದ ಪಾತ್ರಗಳನ್ನು ನೀಡಿ ಅಂತ ಹೇಳಿದ್ದೆ ಇದಕ್ಕೆ ಕಾರಣ. ಅದಕ್ಕೆ ವೈವಿಧ್ಯವನ್ನ ಅದಕ್ಕಾಗೆ ಹೇಳಿದ. ಯಾಕೆಂದ್ರೆ ಕಲ್ಪನಾ ಶಕ್ತಿಯ ವೈವಿಧ್ಯ ಇರೋದ್ರಿಂದ, ಮತ್ತು ಆ ಕಲ್ಪನಾ ಎಂಬ ಶಕ್ತಿ ಜಾಗರಿಸೋದಕ್ಕೆ ಬೇಕಾದ ಪೂರ್ವ ವಾಸನಾ ತಾರತಮ್ಯ ಇರೋದ್ರಿಂದ ನಿಜವೇ ಸಾಮಾಜಿಕರಲ್ಲೂ ತಾರತಮ್ಯ ಇದೆ. ಇದನ್ನು ಗಮನಿಸಿಯೇ ಒಂದು ನಾಟ್ಯವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಕಲ್ಪನೆಯ ಹುಚ್ಚು ಏರಿದರೆ ಏನಾಗಬಹುದು ಅನ್ನೋದು ಕೂಡ ನಮಗೆ ಈಗಿನ ಸಿನಿಮಾಗಳಲ್ಲಿ ಅಥವಾ ನಾಟಕ ರಂಗಭೂಮಿಗಳಲ್ಲೂ ಕೂಡ ಇದರ ಪರಿಚಯ ಆಗ್ತಾನೆ ಇದೆ. ಆ ಗುಂಗು ಯಾವ ಮಟ್ಟಕ್ಕೆ ತಲುಪುತ್ತೆ ಅಂತಂದರೆ ಅದು ಆರಾಧನೆಯ ಮಟ್ಟಕ್ಕೆ ಹೋಗುತ್ತೆ, ಹಾಗೆ ಹತ್ಯೆಯ ಮಟ್ಟಕ್ಕೆ ಹೋಗುತ್ತೆ, ಇನ್ಯಾವ್ಯಾವುದೋ ಥರದಲ್ಲಿಯೂ ಕೂಡ ಕಲ್ಪನೆಗೆ ಅದು ವಿಚಿತ್ರವಾದ ರಾಗ ಆಗಬಹುದು, ದ್ವೇಷ ಆಗಬಹುದು, ಒಂದು ಸಮಾಧಾನ ಆಗಬಹುದು, ಏನೂ ಆಗಬಹುದು ಅದು. ಆದರೆ ಉದಾಹರಣೆಗೆ ನನಗೆ ವೈಯಕ್ತಿಕವಾಗಿ ನನಗೂ ಈ ರೀತಿಯ ಗುಂಗಿನ ಅನುಭವ ಇದೆ. ಅದನ್ನು ತಪ್ಪಿಸಿಕೊಳ್ಳುವ ಮನಸ್ಸು ಬರ್ತಿತ್ತು, ಆದರೆ ಆಗ್ತಿರ್ಲಿಲ್ಲ. ಎಷ್ಟೋ ಸಾರಿ ಭಾಳ ಕಷ್ಟಪಟ್ಟಿದ್ದೇನೆ. ಆಗ ನಾನು ಕಂಡುಕೊಂಡ ಸುಲಭವಾದ ಉಪಾಯ ಅಂದರೆ ಇನ್ನೊಂದು ಗುಂಗನ್ನು ಆಶ್ರಯಿಸೋದು. ಬಹಳ ಒಳ್ಳೆಯ ಅಲ್ಲ, ಬೇರೆ ದಾರಿ ಇಲ್ಲ. ಯಕ್ಷಗಾನದ ಗುಂಗು ಆಯಿತು, ದೇಹ ಬಳಲಿದೆ, ನೋಡೋದಕ್ಕೆ ಆಗೋಲ್ಲ, ನಿದ್ದೆ ಬರುತ್ತೆ, ಆದರೆ ನೋಡಬೇಕು ಎಂಬ ಆಸೆ ತಪ್ಪೋಲ್ಲ. ಅದರ ಬದಲು ಒಂದು ಪುಸ್ತಕ ಹಿಡಿಯೋದು, ಪುಸ್ತಕ ಓದುವ ಒಂದು ಗುಂಗು ಬಂತಲ್ಲ, ಆಗ ಆ ಯಕ್ಷಗಾನದ ಗುಂಗು ಹೋಯ್ತು. ಆವಾಗ ಯಕ್ಷಗಾನದಷ್ಟು ಬಲಿಷ್ಠವಾದ ಗುಂಗಲ್ಲ ಅದು. ಆವಾಗ ಏನಾಯ್ತು, ಅದು ಸ್ವಲ್ಪ ಅದರಲ್ಲಿ ಒಂದು ಸೌಮ್ಯ ಪರಿಣಾಮ ಆಯಿತು. ಹೀಗೆ ಮೆಲ್ಲಗೆ ಆ ಗುಂಗನ್ನ ಅಂದರೆ ಕಲ್ಪನಾ ವಿಲಾಸದ ಅನುವೃತ್ತಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಒಂದು ಸಹಾಯ ಆಯಿತು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಹಾಯಗಳು ಇರ್ತದೆ. ಕೆಲವರು ದೈನಂದಿನ ಒಂದು ಕಾರ್ಯಗಳನ್ನು ಬಹಳ ಶಿಸ್ತಾಗಿ ಮಾಡ್ತಾರೆ, ಅವರ ಆ ಅಭ್ಯಾಸ ಕಲ್ಪನೆಯನ್ನು ಕಡಿಮೆ ಮಾಡತ್ತೆ. ಅಂದರೆ ಅಲ್ಲೂ ಕೂಡ ಈ ತರ್ಕ ಇದೆ. ಏನು ಅಂತಂದರೆ ಕಲ್ಪನೆಯನ್ನು ಕಡಿಮೆ ಮಾಡೋದಕ್ಕೆ ಕ್ಲುಪ್ತವನ್ನು ಹಿಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಡೆವಿಲ್ ಮೈಂಡ್ ಆಗೋದು ಯಾವಾಗ ಅಂತಂದ್ರೆ ಎಂಟಿ ಆಗಿದ್ದಾಗ. ಈಗ ಕ್ಲುಪ್ತವಾದದ್ದನ್ನು ಹಿಡ್ಕೊಳ್ಬೇಕು, ಅದು ಪ್ರಮಾಣ ಸಿದ್ಧವಾದ ಸತ್ಯವನ್ನು ಬಲವಾಗಿ ಹಿಡಿದ್ರೆ ಕಲ್ಪನೆ ಮತ್ತೆ ತಲೆ ಎತ್ತೋದೇ ಇಲ್ಲ. ಹೌದು, ಎಂಟಿ ಮೈಂಡ್ ಇಸ್ ಅ ಡೆವಿಲ್ ವರ್ಕ್ಶಾಪ್ ಅದಕ್ಕೆ ಅಂತಾರೆ ನೋಡಿ. ಕಲ್ಪನೆಗಳು ಜಾಸ್ತಿ ಮುಗಿಯುತ್ತೆ. ಅಲ್ಲಲ್ಲ, ಅಲ್ಲಿ ಅದು ಈ ಮಾತು ಬಂದದ್ದು ಇನ್ನು ವಿಪರೀತ ಕಲ್ಪನೆಗಳನ್ನ ಇಟ್ಕೊಂಡು. ಈಗ ಕಲ್ಪನಾ ಎನ್ನುವುದು ಹುಚ್ಚು ಕಲ್ಪನೆಯೂ ಆಗಬೇಕು ಅಂತಿಲ್ಲ. ನಿಜವೇ ಅದು ತಾರ್ಕಿಕವಾದ ಕಲ್ಪನೆಯೂ ಆಗಬಹುದು, ಅತಾರ್ಕಿಕವಾದ ಕಲ್ಪನೆಯೂ ಆಗಬಹುದು. ಆದ್ದರಿಂದ ಏನಾಗಿದೆ, ಕಲ್ಪನೆಯ ಒಂದು ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಪ್ರಮಾಣವನ್ನು ಹಿಡ್ಕೊಳ್ಬೇಕು. ಆದ್ದರಿಂದ ವಿಜ್ಞಾನಿಗಳಿಗೆ ಕಲ್ಪನೆ ಕಡಿಮೆ ಆಗುವುದಕ್ಕೆ ಕಾರಣ ಇದು. ಅವರು ಪ್ರಯೋಗ ಸಿದ್ಧವಾಗಿ ಪ್ರಮಾಣ ಸಿದ್ಧವಾದದ್ದು ಯಾವುದೋ ಅದನ್ನೇ ಇಟ್ಟುಕೊಂಡು ಅದರ ಕಾರ್ಯಕಾರಣ ಭಾವವನ್ನು ಯೋಚನೆ ಮಾಡ್ತಾರೆ. ಹಾಗಾದ್ರೆ ಅವರ ಸತ್ಯದ ದಾರಿ, ಆದ್ರಿಂದ ಅವರ ಸತ್ಯದ ದಾರಿ ಅದು ಒಣದಾರಿ ಆಯ್ತು, ಶುಷ್ಕ ಮಾರ್ಗ ಆಯ್ತು. ಅಲ್ಲಿ ಕಲ್ಪನೆಯ ಆರ್ದ್ರತೆ ಇಲ್ಲ. ಕಲ್ಪನೆಯ ಆರ್ದ್ರತೆ ಇಲ್ಲ, ಅಲ್ಲಿ ಕಲೆಯದ್ದು ಕಲ್ಪನೆಯ ಆರ್ದ್ರತೆ ಇದೆ. ಕಲ್ಪನೆ ಅಲ್ಲಿ ಸತ್ಯದ ಆಪ್ತತೆ ಇದೆ, ಇಲ್ಲಿ ಕಲ್ಪನೆಯ ಆರ್ದ್ರತೆ ಇದೆ. ಆದ್ದರಿಂದ ಈ ಎರಡು ಮಾರ್ಗೂ ಸರಿ, ಎರಡನ್ನೂ ಸಮತೋಲ ಮಾಡಿಕೊಂಡು ಮುಂದೆ ನಮ್ಮ ಯಾತ್ರೆಯನ್ನು ಮಾಡೋದೇ ನಿಜವಾದಂತಹ ಒಂದು ಜೀವಾನುಗ್ರಹದ ದಾರಿ ಅದು. ಆದ್ದರಿಂದ ವಿಜ್ಞಾನವನ್ನು ಪ್ರಮಾಣವನ್ನು ನಂಬಿ ಶುಷ್ಕರಾಗುವುದು ಬೇಡ ಅಂತಲ್ಲ, ಒಣಗೋದು ಬೇಕದು. ಮಳೆಗಾಲದ ಮಳೆ ಒಂದೇ ಕಾಲ ಅಲ್ಲ, ಚಳಿಗಾಲದ ಚಳಿಯೂ ಬೇಕು, ಬೇಸಿಗೆ ಕಾಲದ ಬಿಸಿಲು ಬೇಕದು. ಮೂರೂ ಸಮವಾಗಿ ಹೊಂದಿದರೆ ಮಾತ್ರ ಒಂದು ಜೀವತುಷ್ಟಿ. ಆದ್ದರಿಂದ ಸತ್ಯದ ಶೋಷವೂ ಬೇಕು,
ಆಮೇಲೆ ಕಲೆಯ ಪೋಷವೂ ಬೇಕು, ಹಾಗಾದ್ರೆ ಆರ್ದ್ರತೆಯೂ ಬೇಕು. ನಾಟ್ಯಶಾಸ್ತ್ರ ಒಂದು ಕಲ್ಪನೆಯಲ್ಲಿ ಅರಳಿದ ಒಂದು ವಿಜ್ಞಾನ ಅಂತ ನಾವು ಅದನ್ನು ಅದೇ ಕರಿಬಹುದು. ಅದು ಸತ್ಯವೇ ಅದು. ಕಲ್ಪನೆಯ ಜೊತೆಗೆ ಅರಳಿದ, ಕಲ್ಪನೆಯ ಒಳಗೆ ಅರಳಿದಂತಹ ಒಂದು ವಿಜ್ಞಾನ. ಒಂದು ವಿಜ್ಞಾನ. ಆದ್ದರಿಂದ ಕಲ್ಪನೆಯ ಒಳಗಿನ ಕ್ಲುಪ್ತಿ, ಆಹಾ, ಕ್ಲುಪ್ತ ಅದು. ಹೌದು ಹೌದು, ಈ ಕ್ಲುಪ್ತದ ಒಳಗಿನ ಕಲ್ಪನೆ ಆಹಾ, ಅದು ಒಂದು ಇರುತ್ತೆ. ಹೌದು ಹೌದು, ಅದು ಮನುಷ್ಯ ಅಂತಂದ್ಮೇಲೆ ಇವೆರಡೂ ಇರಲೇಬೇಕದು. ಹೌದು ಹೌದು, ಎರಡು ಸೇರದೇ ಇದ್ದರೆ ಅದು ಮನುಷ್ಯ ಆಗೋಲ್ಲ, ಯಾವುದೋ ಒಂದು ಪ್ರಾಣಿ ಆಗ್ಬಿಡುತ್ತೆ ಅದು. ಹೌದು ಹೌದು. ಹಾಗೆ ಈಗ ನನಗೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ. ಈಗ ರಸ ಸತ್ಯ ಆಯಿತು, ಆಭಾಸ ಸುಳ್ಳಾಯಿತು. ಈ ರಸಾಭಾಸ ಅನ್ನುವುದು ಇದನ್ನು ಹೇಗೆ ತೆಗೆದುಕೊಳ್ಳೋಣ ನಾವು? ಈಗ ರಸಾಭಾಸ ಮತ್ತು ರಸಭಂಗ ಹಾ, ಇದು ಒಂದು ವಿಶಿಷ್ಟವಾದ ಒಂದು ಪ್ರಮೇಯ. ಹಾ. ಆ ಪ್ರಮೇಯವನ್ನು ನಾವು ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಖಂಡಿತ ಖಂಡಿತ. ಇಂತಹ ಅತ್ಯದ್ಭುತವಾಗಿರುವಂತಹ ಒಂದು ಮನನಶೀಲವಾದಂತಹ ಮಾತುಗಳು, ಕಲ್ಪನೆ ಈ ಮಟ್ಟಕ್ಕೆ ನಮ್ಮಲ್ಲಿ ಇರುವುದೇ ಬದುಕನ್ನು ರೂಪಿಸೋದಕ್ಕೆ ಅನ್ನೋದನ್ನು ತಿಳಿದು ಬಹಳ ಸಂತೋಷವಾಯಿತು. ಅಷ್ಟು ಮಾತ್ರ ಅಲ್ಲದೆ ಈ ಸತ್ಯ ಸುಳ್ಳಿನ ಸಂವಾದದಲ್ಲಿ ಆ ಸಿಹಿಯಾದ ಸುಳ್ಳು, ಆ ಕಲೆಯನ್ನು ಯಾವ ಮಟ್ಟಕ್ಕೆ ಆ ಶಿವನನ್ನು ತಲುಪೋದಕ್ಕೆ ನಾವು ಬಳಸಬಹುದು ಅನ್ನೋದನ್ನು ತಿಳಿದು ಬಹಳ ಮನಸ್ಸಿಗೆ ತೃಪ್ತಿ ಆಯಿತು. ನಿಮಗೆ ಮತ್ತೊಮ್ಮೆ ನಮ್ಮ ವತಿಯಿಂದ ಕೃತಜ್ಞತೆಗಳು, ಧನ್ಯವಾದಗಳು. ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಿಗೋಣ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ಹೇಗನ್ನಿಸ್ತು? ನಿಮ್ಮ ಪ್ರತಿಕ್ರಿಯೆಗಳನ್ನು ಜಾಲತಾಣದಲ್ಲಿ, ನಮ್ಮ ಯೂಟ್ಯೂಬ್ ಮೊದಲಾದಂತಹ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ಸಲಹೆಗಳು, ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಅಗಾಧವಾದಂತಹ ಪ್ರೋತ್ಸಾಹವನ್ನು ನೀಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಸಂಚಿಕೆಗಳಿಗೆ ನೀವು ಕೂಡ ಕೈ ಜೋಡಿಸ್ಬೋದು. ಹೇಗೆ ಅಂತೀರಾ? ನಿಮ್ಮ ಧನ ಸಹಕಾರದ ಮೂಲಕವಾಗಿ. ಹಾಗೆಯೇ ಹಳೆಯ ಸಂಚಿಕೆಗಳನ್ನು ವೀಕ್ಷಿಸಲು, ಹಾಗೆಯೇ ಹಳೆಯ ಬರಹಗಳನ್ನು, ಹಳೆಯ ಸರಣಿಗಳನ್ನು ಗಮನಿಸೋದಕ್ಕೆ ನಮ್ಮ ಸಾಮಾಜಿಕ ಜಾಲತಾಣಗಳನ್ನು ನೀವು ಪರಾಮರಿಸಬಹುದು. ಹಾಗೆಯೇ ಹಲವಾರು ಪುಸ್ತಕಗಳಿವೆ, ಅವುಗಳ ಓದನ್ನು ಕೂಡ ನೀವು ಪಡೆಯಬಹುದು. ಸರಿ, ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸತ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರಭೂಮಿಂ ಭೋ ಭಾರತ ಪ್ರವಿಶತಾದ್ ಭರತಾಂತರಂಗಂ